ಓಕೆ, ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ, ರೈಟ್? ಓಕೆ ಅಮ್ಮ, ಥ್ಯಾಂಕ್ ಯು. ನೋಡಿ, so today we will see about representations, operation and components of DLP. Means so today we will focus on image representation. ಸೊ ಹೇಗೆ ನಾವು ಡಾಟಾ ರಿಪ್ರೆಸೆಂಟೇಷನ್ ನೋಡಿದ್ದೀರಾ, ನಿಮ್ಗೆ ಗೊತ್ತಿದೆ ಡಾಟಾ ರಿಪ್ರೆಸೆಂಟೇಷನ್ ಹೇಗಾಗುತ್ತೆ ಡಿಜಿಟಲ್ ಕಂಪ್ಯೂಟರಲ್ಲಿ. ಅದೇ ಥರ ಇವನ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಕಾನ್ಸೆಪ್ಟಲ್ಲಿ ಇಮೇಜ್ ಯಾವ ಥರ ರಿಪ್ರೆಸೆಂಟೇಷನ್ ಆಗುತ್ತೆ, what are the operations need there and what are the components are need there for processing the images. So that's why we are going to study first basic of representations. So before that first class ಅಲ್ಲಿ ನಾವೇನು ನೋಡಿದ್ವಿ ಅಂದರೆ ಓನ್ಲಿ ಏನು ಎಕ್ಸಾಕ್ಟ್ ಇಮೇಜ್ ಅಂದ್ರೇನು, ಡಿಜಿಟಲ್ ಇಮೇಜಸ್ ಅಂದ್ರೇನು, ಇಮೇಜ್ ಪ್ರೊಸೆಸಿಂಗ್ ಏನು ಮಾಡುತ್ತೆ, ಸೊ ನಾವು ಏನು DLP ಯೂಸ್ ಮಾಡೋದ್ರಿಂದ ಏನು ಎದಕ್ಕೆ ಯೂಸ್ ಆಗುತ್ತೆ, ಏನು ಅಡ್ವಾಂಟೇಜ್ ಇದೆ ಅನ್ನೋದನ್ನು ನೋಡಿದ್ದೀವಿ. ಅದು ಫಸ್ಟ್ ಕ್ಲಾಸಲ್ಲಿ. ಇವತ್ತು ಸೆಕೆಂಡ್ ಕ್ಲಾಸಲ್ಲಿ ನೋಡೋಣ ಹೇಗೆ ಇಮೇಜ್ ರೀಪ್ರೆಸೆಂಟೇಷನ್ ಮಾಡ್ಬೋದು, ಅದರದ್ದು ಯಾವ ಆಪರೇಷನ್ಸ್ ಇವೆ. ಸೊ ವಾಟ್ ಆರ್ ದ ಆಪರೇಷನ್ಸ್ ಟು ನೀಡ್ ಇಯರ್ ಫಾರ್ ಪ್ರೊಸೆಸಿಂಗ್ ದ ಇಮೇಜ್, ವಾಟ್ ಆರ್ ದ ಕಾಂಪೋನೆಂಟ್ಸ್ ಟು ನೀಡ್ ಇಯರ್ ಪ್ರೊಸೆಸಿಂಗ್ ದ ಇಮೇಜಸ್. ಆಲ್ ದೀಸ್ ಥಿಂಗ್ಸ್ ವಿ ವಿಲ್ see in this PPT. Okay, right. So see, digital image representation. ನಾನು ಹೇಳ್ತಾ ಇದ್ದೀನಿ ಡಾಟಾ ಹೇಗೆ ರಿಪ್ರೆಸೆಂಟೇಷನ್ ಆಗುತ್ತೆ, ಯಾರಾದ್ರೂ ಹೇಳ್ತೀರಾ? ಬಿಫೋರ್ ವಿ ಸ್ಟಾರ್ಟ್ ಡಿಜಿಟಲ್ ಇಮೇಜ್, ಹೌ ಡಾಟಾ ರಿಪ್ರೆಸೆಂಟೇಷನ್, ಯಾಕೆ ಇದು ನಿಮ್ಗೆ ಕೇಳ್ತಾ ಇದ್ದೀನಿ ಅಂದರೆ, ನೋಡಿ ಇಲ್ಲಿ ಇಮೇಜ್ ಪರ್ಪಸ್ ನಾವು ಇಲ್ಲಿ ನೋಡ್ಬೇಕಾಗಿದೆ, ಬಿಕಾಸ್ ವಿ ಆರ್ ಓನ್ಲಿ ಸ್ಟಡಿಂಗ್ ಹಿಯರ್ ಇಮೇಜ್, ಡಿಜಿಟಲ್ ಇಮೇಜಸ್. ಬಟ್ ಅಪಾರ್ಟ್ ಫ್ರಮ್ ದಿಸ್ ಡಿಜಿಟಲ್ ಇಮೇಜ್ ನಾವು ಆಲ್ರೆಡಿ ಸಿ ಪ್ರೋಗ್ರಾಮಿಂಗ್ ಎಲ್ಲ ನೋಡಿದ್ವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್. ಅಲ್ಲೆಲ್ಲ ನಾವು ಕಲ್ತಿದ್ವಿ ಡಾಟಾ ಹೇಗೆ ರಿಪ್ರೆಸೆಂಟೇಷನ್ ಮಾಡ್ಬೋದು, ವಾಟ್ ಆರ್ ದ ಪ್ರೊಸೀಜರ್ಸ್ ದೇರ್, ಹೌ ಯು ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ದಿ ಡೇಟಾ ವೇರ್ ಇನ್ ಡಿಜಿಟಲ್ ಕಂಪ್ಯೂಟರ್. ಡಿಜಿಟಲ್ ಕಂಪ್ಯೂಟರ್ ಅಲ್ಲಿ ಡಾಟಾ ಯಾವ ರೀತಿ ರಿಪ್ರೆಸೆಂಟೇಷನ್ ಇರುತ್ತೆ, ದಟ್ ಈಸ್ ಮೈ ಕ್ವಶನ್. In the form of 0s and 1, of course 0 and 1 it is nothing but a what, binary digit. Yes, binary digit, very good. So ಏನು ಬೈನರಿ ಡಿಜಿಟ್ ಫಾರ್ಮ್ ಅಲ್ಲಿ ಏನಿದೆಯೋ ಆ ಬೈನರಿ ಡಿಜಿಟ್ ಅಲ್ಲಿ ನಾವೇನ್ ಮಾಡಬೇಕು, ಡೇಟಾ ಯಾವ ತರ ರಿಪ್ರೆಸೆಂಟೇಷನ್ ಆಗುತ್ತೆ. ಮೀನ್ಸ್ ನಾ ಯಾಕೆ ಇದು ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಇದನ್ನ ಫೆಮಿಲಿಯರ್ ಇರಬೇಕು, ಯಾವುದು ಕನ್ವರ್ಷನ್ಸ್ ಬಿಟ್ವೀನ್ ಯಾವುದು ಡೇಟಾ ಇಲ್ಲಿ ಬೈನರಿ ಟು ಡೆಸಿಮಲ್ ಅಥವಾ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್, ಬೈನರಿ ಟು ಮತ್ತೆ ಯಾವ್ದ್ರಿ ಅದರದ್ದು ಇಕ್ವಿಲೆಂಟ್ ವ್ಯಾಲ್ಯೂಸ್, ಇವೆಲ್ಲ ನಾವು ಡಾಟಾ ರಿಪ್ರೆಸೆಂಟೇಷನ್ ಮಾಡಿದ್ದೀವಿ. ಹೇಗಾಗುತ್ತೆ ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಿದಾಗ ನಮ್ಗೇನು ಅವೈಲೇಬಲ್ ಸಿಗುತ್ತೆ ಅನ್ನೋದನ್ನ ನೋಡಿದ್ದೀವಿ. ಸೊ ಕನ್ವರ್ಷನ್ಸ್ ಆಲ್ ದ ಬೈನರಿ ಟು ಹೆಕ್ಸಾಡೆಸಿಮಲ್ಸ್, ಮೇನ್ ಬೈನರಿ ಟು ಹೆಕ್ಸಾಡೆಸಿಮಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಅದನ್ನ ನೋಡಿದ್ರೋ ನನಗೆ ಗೊತ್ತಿಲ್ಲ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸಾಕ್ಟ್ಲಿ ಸೇಮ್ ಅಲ್ಲಿ ಡೇಟಾ ನಾವು ರಿಪ್ರೆಸೆಂಟೇಷನ್ ವರ್ಕ್ ಮಾಡ್ತೀವಿ, ವೇರ್ ಹಿಯರ್ ಇಮೇಜ್ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಇಲ್ಲಿ ಇಮೇಜ್ ಯಾವ ತರ ರಿಪ್ರೆಸೆಂಟೇಷನ್ ಮಾಡ್ತೀವಿ ಡಿಜಿಟಲ್ ಅಲ್ಲಿ ಅಂತ ಕೇಳಿದ್ರೆ, ಸಿ an image can be defined as 2D signal. Of course an image can be defined as a 2D ಅಂತ ಕರಿತೀವಿ, 2D dimension ಅಥವಾ 2 dimension ಅಂತ ಕರಿತೀವಿ. That is the 2D signal that varies over the spatial coordinates like x and y, and that can be written mathematically. This is very important. ಇಲ್ಲ ಮ್ಯಾಥಮೆಟಿಕಲ್ ಅದನ್ನ ಹೇಗೆ ನಾವು ಬರಿತೀವಿ ಅಂತ ಕೇಳಿದ್ರೆ, ದಟ್ ಈಸ್ ಆಸ್ f of x, y. I already told in the previous PDF files, PDF slide ಅಲ್ಲಿ ಹೇಳಿದ್ದೀನಿ, f is nothing but what as amplitude, and x and y, that is nothing but the spatial coordinates. That spatial coordinates called as a plane coordinates ಅಂತ ಕೂಡ ಕರಿತೀವಿ. So f of x, y is nothing but it is in 2D images. At present ನಾವು ನೋಡ್ತಾ ಇರೋದು ಏನು ಅಂತ ಕೇಳಿದ್ರೆ, ಇವಾಗ image can be defined as a 2D signal, that is spatial coordinates and as well as amplitude. ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ ನಿಮಗೆ ಇಲ್ಲಿ ಎರಡು ರೀತಿ. ಒಂದೇದು ನೋಡ್ಕೊಳ್ಳಿ ಎ ಮತ್ತು ಎರಡನೇದು ಬಿ. ಎ ಅಲ್ಲಿ ಏನಿದೆ ಸಿಂಪಲ್ ಬೈನರಿ ಡಿಜಿಟಲ್ ಇಮೇಜ್ ಅಂತ ಇದೆ. ಬಿ ದಟ್ ಈಸ್ ಇಕ್ವಿವೆಲೆಂಟ್ ಇಮೇಜ್.
ದಟ್ ಬೈನರಿ ಡಿಜಿಟಲ್ ಇಮೇಜ್ ಏನಿದೆಯೋ ಆ ಇಮೇಜ್ ಇಕ್ವಿವೆಲೆಂಟ್ ಇದು. ದಟ್ ಈಸ್ ಇಕ್ವಿವೆಲೆಂಟ್ ಇಮೇಜ್ ಕಂಟೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್. ಹೆಂಗೆ ನಾವು ಡೇಟಾ ರಿಪ್ರೆಸೆಂಟೇಷನ್ ಅಲ್ಲಿ ಬೈನರಿ ಇಕ್ವಿವೆಲೆಂಟ್ ವ್ಯಾಲ್ಯೂ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರೋ ಅದೇ ತರ ಇಲ್ಲಿ ಕೂಡ ಇಲ್ಲಿರೋ ಇಮೇಜ್ ಅನ್ನ ನಾವು ಇಕ್ವಿವೆಲೆಂಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಬಟ್ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? 100% ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್. ಅದಕ್ಕೆ ಇಲ್ಲಿ ಡಯಾಗ್ರಾಮ್ ತೋರಿಸ್ತಾ ಇರೋದು. ಫಸ್ಟ್ ಇಸ್ ಅ ಸಿಂಪಲ್ ಬೈನರಿ ಡಿಜಿಟಲ್ ಇಮೇಜ್. ಅಲ್ಲಿ ಒಂದು ತೋರಿಸಿದರೆ ಒಂದು ಇಮೇಜ್ ದಟ್ ಈಸ್ ಕಾಲ್ಡ್ ಆಸ್ ಎ ಟಿ. ಆ ಟಿ ಅಂತ ಏನು ಬೋಲ್ಡ್ ಲೆಟರ್ ಮತ್ತು ಬ್ಲ್ಯಾಕ್ ಅಲ್ಲಿ ಏನಿದೆಯೋ ಆ ಟಿ ಒಂದು ಅದು ಇಕ್ವಿವೆಲೆಂಟ್. ನಾವೇನಾದ್ರೂ ಅದನ್ನ ಇಕ್ವಿವೆಲೆಂಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಅದು ನಮಗೆ ಮೆಟ್ರಿಕ್ಸ್ ಫಾರ್ಮ್ ಅಲ್ಲಿ ರಿಸಲ್ಟ್ ಔಟ್ಪುಟ್ ಕೊಟ್ಟಾಗ ಹೇಗೆ ಶೋ ಆಗುತ್ತೆ ಅದೇ ಬಿ ಪಾರ್ಟ್ ಅಲ್ಲಿ ತೋರಿಸ್ತಿದ್ದಾರೆ. ದಟ್ ಈಸ್ ವಾಟ್ ಆಲ್ ಜೀರೋಸ್ ಅಂಡ್ ಒನ್ಸ್ ದೇರ್. ಅಲ್ಲಿ 0 ಮತ್ತೆ 1 ಅಂತ ಇರುತ್ತೆ. ಸೊ 1 ಈಸ್ ಕನ್ಸಿಡರ್ ಆಸ್ ಎ ಬ್ಲ್ಯಾಕ್ ಹಿಯರ್, 0 ಇಸ್ ಕನ್ಸಿಡರ್ ಆಸ್ ಎ ವೈಟ್. ಸೊ ನಮಗೆ ಈ ಟಿ ಫಾರ್ಮ್ ಅಲ್ಲಿ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಕೇಳಿದ್ರೆ ಅವಾಗ ಅವರು ಅದನ್ನ ಈ ತರ ಡಿಜಿಟಲ್ ಫಾರ್ಮ್ ಅಲ್ಲಿ ತೋರಿಸ್ತಾರೆ. ಆಲ್ರೆಡಿ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದೆ. ದಿಸ್ ಈಸ್ ವಾಟ್ ಎ ಟಿ ಫಾರ್ಮ್. ದಿಸ್ ಈಸ್ ದಿ ಟಿ, ನಥಿಂಗ್ ಬಟ್ ಆಲ್ ದ ಒನ್ಸ್ ಆರ್ ಹಿಯರ್ ಬ್ಲ್ಯಾಕ್ ಇಂಡಿಕೇಟ್ಸ್ ಆಲ್ ದ ಒನ್ಸ್, ರೈಟ್. ರಿಮೈನಿಂಗ್ 0 ಆಲ್ ಆರ್ ದ ವೈಟ್. ಅಂದ್ರೆ ಸಿಂಪಲ್ ಅದ್ರ ಇಕ್ವಿವೆಲೆಂಟ್ ಫಾರ್ಮ್ ಮಾಡೋದಿದೆ ಅಂದ್ರೆ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ವರ್ಟ್ ದಿ ದಟ್ ಡಿಜಿಟಲ್ ಇಮೇಜ್ ಟು ದಿ ಇಕ್ವಿವೆಲೆಂಟ್ ಆಫ್ ಮ್ಯಾಟ್ರಿಕ್ಸ್ ಫಾರ್ಮ್. ಅಷ್ಟು ಈಸಿ ಆಗಿಲ್ಲ ಕನ್ವರ್ಟ್ ಮಾಡೋದು. ದೇರ್ ಇಸ್ ಅನ್ ಸಾಫ್ಟ್ವೇರ್ ಇದೆ, ಬಟ್ ಡಾಟಾ ರಿಪ್ರೆಸೆಂಟೇಷನ್ ಮಾಡುವಾಗ ಕೂಡ ನಾವು ನೋಡಿದ್ದೀವಿ ಹೇಗೆ ಬೈನರಿ ಕನ್ವರ್ಟ್ ಮಾಡಬೇಕು, ಹೇಗೆ ನಾವು ಅದನ್ನ ಹೆಕ್ಸಾಡೆಸಿಮಲ್ಗೂ ಅಥವಾ ಡೆಸಿಮಲ್ಗೂ ಅಥವಾ ಆಕ್ಟೇಟ್ಗೂ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿ ಕನ್ವರ್ಟ್ ಮಾಡುವಾಗ ನಾವು ಎರಡು ರೀತಿ ನೋಡ್ತೀವಿ ಡಾಟಾ ಇಲ್ಲಿ. ಒಂದು ಇಂಟಿಜರ್ ಪಾರ್ಟ್, ಅನದರ್ ಒನ್ ಇಸ್ ಎನ್ ಫ್ರಾಕ್ಷನಲ್ ಪಾರ್ಟ್. ಇಂಟಿಜರ್ ಪಾರ್ಟ್ ಕನ್ವರ್ಟ್ ಮಾಡಿದಾಗ ಪ್ರೊಸೀಜರ್ ಏನು, ಫ್ರಾಕ್ಷನಲ್ ಪಾರ್ಟ್ ಕನ್ವರ್ಟ್ ಮಾಡಿದಾಗ ಪ್ರೊಸೀಜರ್ ಏನು, ಅಲ್ವಾ? There is some different methods and procedures is there. Same thing here in your digital image processing. ಇಲ್ಲಿ ಕೂಡ equivalent find out ಮಾಡಬೇಕು ಅಂದ್ರೂ ಕೂಡ different procedures ಇದೆ. ಅಂದ್ರೆ ಅರ್ಥ ಇಲ್ಲಿ ಹೇಳ್ತಿರೋದು. ನೆಕ್ಸ್ಟ್ ಹೋಗ್ತಾ ಸೊ ವಿ ವಿಲ್ ಸಿ ಇನ್ ದ ಅಲ್ಗಾರಿದಮ್ ಕಾನ್ಸೆಪ್ಟ್ ಹಿಯರ್. ಅಂದ್ರೆ ಮೋರ್ ಅಲ್ಗಾರಿದಮೇ ಇರಲ್ಲ, ಜಸ್ಟ್ ಅದು ಬ್ರೀಫ್ ಇರ್ತದೆ ಅಷ್ಟೇ. ನೀವು ಕಂಪ್ಲೀಟ್ ಡೀಟೇಲ್ ಆಗಿರಲ್ಲ ಇದು ಅಲ್ಗಾರಿದಮ್ ಕಾನ್ಸೆಪ್ಟ್. ಓಕೆನಾ? ಹಾಗಂತಂದ್ರೆ ಮತ್ತೆ ಸಬ್ಜೆಕ್ಟ್ ಅಯ್ಯೋ ಅಲ್ಗಾರಿದಮ್ ಬಂತೇನೆ ಅಂತ ಮತ್ತೆ ಗಾಬರಿ ಆಗ್ಬೇಡಿ. ನಾನು ಹೇಳ್ತಿದ್ದೀನಲ್ಲ, ನನ್ನ ಕ್ಲಾಸಿಗೆ ನೋಡ್ತಾ ಹೋಗಿ. ನಾನು ನಿಮಗೆ ಇದರದೆಲ್ಲ ಕಂಟೆಂಟು ಇದ್ರದ್ದು ಕ್ವಶನ್ ವಿತ್ ಆನ್ಸರ್ಸ್ ಆಲ್ರೆಡಿ ಇದೆ ನನ್ನ ಹತ್ರ. ಅದನ್ನು ಜಸ್ಟ್ ಓದ್ಕೊಂಡ್ರೆ ಸಾಕು ನೀವು ಮೇನ್ ಎಕ್ಸಾಮ್ಸಿಗೆ. ಬಟ್ ಬಿಫೋರ್ ದ್ಯಾಟ್ ಥಿಯರಿ ಅರ್ಥ ಆದರೆ ಅಲ್ಲಿವರೆಗೂ ಹೋಗ್ಬೋದು. ಸೊ ಡಿಜಿಟಲ್ ಇಮೇಜ್ ರಿಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಟು ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಇಸ್ ಡಿಜಿಟಲ್ ಇಮೇಜ್, small binary digital image. That is, you have to notice here binary digital image. That binary digital image is going to convert the equivalent of particular that binary digital image in the form of a matrix form ಅಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ in general the image can be written as mathematical function. ಯಾಕೆ ನಾವು ಈ ಮ್ಯಾಥ್ಸ್ ಪಾರ್ಟ್ ಅನ್ನು ನೋಡ್ತಾ ಇದೀವಿ ಇಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಿರೋದು ಇನ್ ಜನರಲ್ ನಾರ್ಮಲ್ ಇಮೇಜ್ ಅದು ಡಿಜಿಟಲ್ ಇಮೇಜ್ ಅಲ್ಲಿ and normal image that can be written as mathematical form function ಅಲ್ಲಿ ಇರುತ್ತೆ. that is f of x, y. ಯಾವುದೇ ಇಮೇಜ್ ತಗೊಳ್ಳಿ ಅವೆಲ್ಲನೂ ಈ ಮ್ಯಾಥಮೆಟಿಕಲ್ ಫಂಕ್ಷನ್ ಫಾರ್ಮ್ ಅಲ್ಲಿ ಇರುತ್ತೆ. f of x, y. ಬರೀ x, y ಒಂದೇ ಇರಲ್ಲ, ಸ್ಪೆಷಲ್ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಇರ್ಬೋದು, ಎಕ್ಸ್ ವೈ ಝೆಡ್ ಕೂಡ ಇರ್ಬೋದು. ಗೊತ್ತಾಯ್ತಾ? ಸೊ ಇಲ್ಲಿ ಬರೀ ಎಕ್ಸಾಂಪಲ್ ನಿಮಗೆ ಎಕ್ಸ್ ಅಂಡ್ ವೈ ತಗೊಂತಾರೆ ಅಷ್ಟೇ. ಅಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಇರುತ್ತೆ, ಎಕ್ಸ್ ವೈ ಝೆಡ್ ಕೂಡ ಇರುತ್ತೆ, ರೈಟ್. ದೆನ್ ಇಲ್ಲಿ ನಾವು ಏನು ಮೇನ್ ಇಂಪಾರ್ಟೆನ್ಸ್ ನೋಡ್ತೀವಿ ಅಂತ ಕೇಳಿದ್ರೆ ನೋಡಿ, ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ 1, ಎಫ್ ಆಫ್ 1, 2 ಸೊ ಆನ್ 1, n. ಅದೇ ತರ ನೆಕ್ಸ್ಟ್ 2, 1, 2, 2, 2, n ಸೊ ಆನ್ ಅಪ್ ಟು ಎಲ್ಲಿವರೆಗೂ ಗೊತ್ತಿಲ್ಲ. ಡಿಪೆಂಡ್ಸ್ ಅಪಾನ್ ದ ಇಮೇಜಸ್. ಆ ಇಮೇಜಸ್ ಮೇಲೆ ಹೋಗ್ತೀವಿ. m, 1, m, 2 ಅಂಡ್ ಸೊ ಆನ್ m, n. ಅಂದ್ರೆ ಒಂದು ನಾರ್ಮಲ್ ಇಮೇಜ್, ಅದು ಡಿಜಿಟಲ್ ಇಮೇಜ್ ಅಲ್ಲಿ ಏನಿದೆ ಆ ಇಮೇಜ್, ಅದನ್ನು ನಾವು ಈ ಮ್ಯಾಥಮೆಟಿಕಲ್ ಫಂಕ್ಷನ್ ಅಲ್ಲಿ ಬರುತ್ತಾರೆ. ಎಫ್ ಆಫ್ ಎಕ್ಸ್, ವೈ, ಈ ಎಫ್ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್, ಎಕ್ಸ್ ಅಂಡ್ ವೈ ನಥಿಂಗ್ ಬಟ್ ಎ ಸ್ಪೇಷಲ್ ಕೋಆರ್ಡಿನೇಟ್ ಅಥವಾ ಪ್ಲೇನ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ವಿತ್ ದ ಹೆಲ್ಪ್ ಆಫ್ ದಟ್ ಕೋಆರ್ಡಿನೇಟ್ಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ ಅಂದ್ರೆ ಎಲ್ಲಿ ಆ ವ್ಯಾಲ್ಯೂಸ್ ಇದೆ, ಯಾವ ಪಾಯಿಂಟ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಿದೀವಿ. ನೋಡಿ ನೆಕ್ಸ್ಟ್ ಕೆಳಗೆ ಕೊಟ್ಟಿದ್ದಾರೆ, ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್, y at every point indexed by every point
ಅಲ್ಲಿ ಈಚ್ ಅಂಡ್ ಈಚ್ ರೋಸ್ ಅಂಡ್ ಕಾಲಮ್ಸ್ ಏನಿದೆ ಎಲ್ಲನೂ ಕೂಡ just a bit. The value of functions ಏನಿದೆ every point indexed by a row and a column that is called gray value ಅಥವಾ ಆರ್ ಇಂಟೆನ್ಸಿಟಿ ಆಫ್ ದ ಇಮೇಜ್ ಅಂತ ಕರಿತೀವಿ. ಯಾಕೆ ನಿಮಗೆ ಅಲ್ಲಿ ಬೋಲ್ಡ್ ಮಾಡಿ ತೋರಿಸ್ತಾ ಇದೀವಿ ಗ್ರೇ ವ್ಯಾಲ್ಯೂ ಅಂಡ್ ಇಂಟೆನ್ಸಿಟಿ ಅಂದ್ರೆ ನಿಮಗೆ ಕ್ವಶನ್ಸ್ ಕೂಡ ಬರುತ್ತೆ ವಾಟ್ ಈಸ್ ಇಂಟೆನ್ಸಿಟಿ ಅಥವಾ ವಾಟ್ ಈಸ್ ಗ್ರೇ ಲೆವೆಲ್, ಈ ತರ ಏನಾದ್ರು ಕ್ವಶನ್ಸ್ ಬಂದ್ರು ಕೂಡ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಇದು ಎಲ್ಲಿದೆಯಪ್ಪ ಅಂತೇಳಿ. ಅದಕ್ಕೋಸ್ಕರ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಯಾವ ವ್ಯಾಲ್ಯೂ ಆಫ್ ದಿ ಫಂಕ್ಷನ್? ಎಫ್ ಆಫ್ ಎಕ್ಸ್ ಕಾಮ ವೈ. ಫಾರ್ ಎಕ್ಸಾಂಪಲ್ ಎಫ್ ಆಫ್ 2, 2 ಇರ್ಬೋದು, ಎಫ್ ಆಫ್ 2, 1 ಇರ್ಬೋದು. ಅಲ್ಲಿರೋ ವ್ಯಾಲ್ಯೂ ಎಷ್ಟಿದೆಯೋ ಅದನ್ನ ನಾವೇನು ನೋಡ್ತೀವಿ ಅದಕ್ಕೆ ನಾವು ಏನಂತ ಕರಿತೀವಿ? ಗ್ರೇ ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ಇಂಟೆನ್ಸಿಟಿ ಅಂತ ಕರಿತೀವಿ. ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಜನರಲ್ ಆಗಿ ಪಿಕ್ಸೆಲ್ ಫಾರ್ಮಲ್ಲಿ ಇರುತ್ತೆ ಅಂತ ಕೂಡ ಹೇಳಿದ್ದೆ ಅಲ್ವಾ. ಸೊ ಇದು ಎಂಟೈರ್ ಇಮೇಜ್. ಈ ಇಮೇಜ್ ನಾವು ಹೇಗೆ ಬರಿತೀವಿ, ಯಾವುದೋ ಒಂದು ಇಮೇಜ್ ಅದು ಮ್ಯಾಥಮೆಟಿಕಲ್ ಫಂಕ್ಷನ್ ಇದ್ದಾಗ ಅಲ್ಲಿ ನಾವು ಏನೇನು ಐಡೆಂಟಿಫಿಕೇಶನ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಾ? ಇದು ನಾವು ಕಲಿತಾ ಇರೋದು ಡಿಜಿಟಲ್ ಇಮೇಜ್ ಕಾನ್ಸೆಪ್ಟ್ ಇದೆ ಅಲ್ವಾ. ಹಾಗಾಗಿ ನಾವಿಲ್ಲಿ ಆ ಡಿಜಿಟಲ್ ಹೇಗೆ ಆಗುತ್ತೆ ಅನ್ನೋದನ್ನ ನೋಡಬೇಕು. ಓಕೆ, ಸಿ ಇದು ಮೇನ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಏನು ದಟ್ ಈಸ್ ಅಬೌಟ್ ರೆಸಲ್ಯೂಷನ್ಸ್. ಏನು ಹಂಗಂದ್ರೆ ರೆಸಲ್ಯೂಷನ್ಸ್ ಅಲ್ವಾ. ಸೊ ರೆಸಲ್ಯೂಷನ್ ಈಸ್ ಆನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಇಮೇಜಿಂಗ್ ಸಿಸ್ಟಮ್. ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜಿಂಗ್ ಸಿಸ್ಟಮ್, ದಟ್ ಈಸ್ ರೆಸಲ್ಯೂಷನ್. ಅಂದ್ರೆ ಆ ಇಮೇಜ್ ರೆಸಲ್ಯೂಷನ್ ಇಸ್ ಎದಕ್ಕೆ ಬೇಕು? ಫಾರ್ ಎಕ್ಸಾಂಪಲ್ ಮೊಬೈಲ್ ಸ್ಕ್ರೀನ್ ರೆಸಲ್ಯೂಷನ್ ಎದಕ್ಕೆ ಬೇಕು? ಅಥವಾ ಲ್ಯಾಪ್ಟಾಪ್ದು ಮಾನಿಟರ್ ಸ್ಕ್ರೀನ್ ರೆಸಲ್ಯೂಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಅಥವಾ ಟಿವಿ ಆಗಿರ್ಬೋದು, ಟಿವಿದು ರೆಸಲ್ಯೂಷನ್ ಇಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಎ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದು ಪರ್ಟಿಕ್ಯುಲರ್ ನೀವು ಲ್ಯಾಪ್ಟಾಪ್ ತೊಗೊಂಡ್ರೆ ಮಾನಿಟರ್ ಅಲ್ಲಿ ಲ್ಯಾಪ್ಟಾಪ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಅದರಲ್ಲಿ, ಅಥವಾ ಟಿವಿದಾಗಿರ್ಬೋದು, ಪ್ರೆಸೆಂಟ್ ನಾವು ಹೇಳ್ತಿರುವ ಇಮೇಜ್ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಅಫ್ಕೋರ್ಸ್ ಇಯರ್ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾವಿಂಗ್ ದ ಇಮೇಜಸ್. ಅಂದ್ರೆ ಅದ್ರದ್ದು ಒಳಗಡೆ ಆ ರೆಸಲ್ಯೂಷನ್ ಇರೋದ್ರಿಂದನೇ ಅದನ್ನ ನಾವು ಏನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಇಮೇಜ್ ಯಾವ ತರ ನಮ್ಗೆ ಔಟ್ಪುಟ್ ಬರಬೇಕು. ಈಗ ನೀವು ಮೊಬೈಲ್ ಸ್ಕ್ರೀನ್ ಅಲ್ಲಿ ನಿಮಗೆ ಮೊಬೈಲ್ ಸ್ಕ್ರೀನ್ ಔಟ್ಪುಟ್ ಹೇಗೆ ಬರಬೇಕು ಅನ್ನೋದು ಕೂಡ ಅದು ಡಿಸೈನ್ ಆಗಿರುತ್ತೆ. ಅಂದ್ರೆ ನಾನು ಹೇಳ್ತಿರೋದು ರೆಸಲ್ಯೂಷನ್. ರೆಸಲ್ಯೂಷನ್ ಯಾವ ಫಾರ್ಮಲ್ಲಿ ಇರುತ್ತೆ ಆಲ್ರೆಡಿ ಹೇಳಿದೆ ನಿಮಗೆ. ರೆಸಲ್ಯೂಷನ್ ಯಾವುದು ಮಾನಿಟರ್ ಅಲ್ಲ, ಟಿವಿ ಮಾನಿಟರ್ ಇರ್ಬೋದು, ಅಥವಾ ಟಿವಿ ಲ್ಯಾಪ್ಟಾಪ್ದೇ ಇರ್ಬೋದು, ಅಥವಾ ಸಿಸ್ಟಮ್ದೇ ಇರ್ಬೋದು, ಮೊಬೈಲ್ದೇ ಇರ್ಬೋದು. ಆ ರೆಸಲ್ಯೂಷನ್ ಫಾರ್ಮ್ಯಾಟ್ ಕೂಡ ಯಾವ ತರ ಫಾರ್ಮಲ್ಲಿ ಇರುತ್ತೆ ಯಾರು ಚೆಕ್ ಮಾಡಿದ್ದೀರಾ? ನಿಮ್ಮ ಮಾನಿಟರ್ ಡಿಸ್ಪ್ಲೇ ಆಗ್ತಿದಲ್ವಾ, ಅದು ರೆಸಲ್ಯೂಷನ್ಸ್ ಏನಾದ್ರು ನೋಡಿದ್ದೀರಾ ಮೊಬೈಲಲ್ಲಿ? ನಾನು ನೋಡಿರೋ ಪ್ರಕಾರ ನೀವು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ನೋಡಿರ್ಬೋದು, ಮೊಬೈಲಲ್ಲಿ ನೋಡಿಲ್ಲ ಅನ್ಕೊಂಡಿದ್ದೀನಿ. ಹೇಗೆ ಸರ್ ಫೈಂಡ್ ಔಟ್ ಮಾಡೋದು ಮೊಬೈಲಲ್ಲಿ ರೆಸಲ್ಯೂಷನ್ ಅಂತ ನೀವು ಕೇಳ್ಬೋದು, ಅಥವಾ ಯಾರಾದ್ರೂ ನೋಡಿದ್ರೆ ಹೇಳ್ಬೋದು. ಯಾಕಂದ್ರೆ ನಾನು ಹೇಳ್ತಿರೋದು ವೆರಿ ಇಂಪಾರ್ಟೆಂಟ್. ರೆಸಲ್ಯೂಷನ್ ಏನ್ ಮಾಡುತ್ತೆ ರೆಸಲ್ಯೂಷನ್ ಅನ್ನೋದು ಸೆಕೆಂಡ್ ಪಾಯಿಂಟ್ ಅಲ್ಲಿ ಇದೆ, ಅದನ್ನ ನೋಡ್ಕೊಳ್ಳಿ. ಕ್ವಶನ್ ಏನ್ ಹೇಳ್ತಾರೆ ನೋಡ್ಕೊಳ್ಳಿ. ರೆಸಲ್ಯೂಷನ್ ಅಂದ್ರೆ ಅದು ಆಕ್ಚುಲಿ ಯಾವ ಫಾರ್ಮ್ ಅಲ್ಲಿ ನಾವು ನೋಡ್ತೀವಿ, ಕಂಪ್ಯೂಟರ್ ಅಲ್ಲಿ ಆದ್ರೆ, ಲ್ಯಾಪ್ಟಾಪ್ ಅಲ್ಲಿ ಆದ್ರೆ, ಮೊಬೈಲ್ ಅಲ್ಲಿ ಆದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ರೆಸಲ್ಯೂಷನ್? ನಾನು ಪ್ರೀವಿಯಸ್ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮಗೆ, ಅಡ್ವಾನ್ಸ್ ಹೇಳಿದ್ದು ಗೊತ್ತಾ? ರೆಸಲ್ಯೂಷನ್ ಅಡ್ವಾನ್ಸ್ ಹೇಳಿದ್ದೆ ನಾನು. M×N ಫಾರ್ಮ್ಯಾಟ್, M×N ಫಾರ್ಮ್ಯಾಟ್. ನೀವು ಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಹೋಗಿ 1024 ಇಂಟು 768 ಏನೋ ಇರುತ್ತೆ ನೋಡಿ ನಿಮ್ಮ ಮಾನಿಟರ್ ಸೈಜ್, ಲ್ಯಾಪ್ಟಾಪ್ ಮಾನಿಟರ್ ಸೈಜ್. ಯಾರಾದ್ರೂ ಇದು ಈ ತರ ಇಲ್ಲಿರೋ ನಂಬರ್ ನಾನು ಹಾಕಿದ್ದೀನೋ ಯಾರಾದ್ರೂ ಚೆಕ್ ಮಾಡಿ ನೋಡಿದ್ದೀರಾ? ಇಲ್ಲಿರೋ ನಂಬರ್ ನಾನು ಹಾಕಿದ್ದೀನಲ್ವಾ, 1024 ಇಂಟು 768 ಯುವರ್ ಲ್ಯಾಪ್ಟಾಪ್ ಮಾನಿಟರ್ ರೆಸಲ್ಯೂಷನ್ ಯಾರು ಇರ್ಬೋದು ಗೊತ್ತಿಲ್ಲ. ಅಲ್ಲಿ ಡಿಫರೆಂಟ್ ರೆಸಲ್ಯೂಷನ್ಸ್ ರೇಂಜಸ್ ಇದೆ. ವೆರಿ ಇಂಪಾರ್ಟೆಂಟ್ ರೆಸಲ್ಯೂಷನ್ಸ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅದೇ ನಮಗೆ ಔಟ್ಪುಟ್ ಈಸ್ ಇಂಪಾರ್ಟೆಂಟ್. ಸೊ ಔಟ್ಪುಟ್ ಯಾವ ತರ ಪಿಕ್ಚರ್ ಕ್ಲಾರಿಟಿ ಕೊಡುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಆ ಪಿಕ್ಚರ್ ಹೆಂಗ್ ಕ್ಲಾರಿಟಿ ಬರುತ್ತೆ ಅಂದ್ರೆ ಆಲ್ ದ ಡಿಪೆಂಡ್ಸ್ ಅಪಾನ್ ದ ರೆಸಲ್ಯೂಷನ್. ಆ ರೆಸಲ್ಯೂಷನ್ ಹೇಗಿರುತ್ತೆ ಅಂದ್ರೆ ರೆಸಲ್ಯೂಷನ್ ಹೇಗೆ ಮಾಡ್ತಾರೆ ಅಲ್ವಾ?
ಯಾರಾದರೂ ನೋಡಿದಿರಾ ಈ ತರ ನಾನು ಹೇಳಿದ್ದು 1024x768 ಅವರ್ ಮಾನಿಟರ್ ಸೈಜಲ್ಲಿ? ಎಲ್ಲರೂ ಕ್ಲಾಸಲ್ಲಿ ಇದ್ದೀರಲ್ಲ? ಓಕೆ, ಅಟ್ಲೀಸ್ಟ್ ರಿಪ್ಲೈ ಬಂದರೆ ಸಾಕು ನನಗೆ. ಓಕೆ, ಕ್ಲಾಸಲ್ಲಿ ಇದ್ದೀರಲ್ಲ ಅನ್ಕೊಂಡೆ. ಓಕೆ, ಫೈನ್. ಸೊ ಆ ರೆಸಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡುತ್ತೋ ಮಾನಿಟರ್ ಡಿಸ್ಪ್ಲೇಗೆ, ಅದೇ ಥರ ಇಮೇಜ್ ಔಟ್ಪುಟ್ ಕೂಡ ನಮ್ಗೆ ರೆಸಲ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಏನು ಹೇಳ್ತಾರೆ ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ದನ್ ಅಬಿಲಿಟಿ ಆಫ್ ದ ಇಮೇಜಿಂಗ್ ಸಿಸ್ಟಮ್ ಟು ಪ್ರೊಡ್ಯೂಸ್ ದಿ ಸ್ಮಾಲೆಸ್ಟ್ ಡಿಸೈರಬಲ್ ಡೀಟೇಲ್ಸ್. ಸ್ಮಾಲೆಸ್ಟ್ ಅಂದ್ರೆ ಎ ಸ್ಮಾಲೆಸ್ಟ್ ಎಲಿಮೆಂಟ್ ಏನಂತ ನಾವು ಕರಿತೀವಿ, ಅದಕ್ಕೆ ನಾವು ಪಿಕ್ಸೆಲ್ ಅಂತ ಕರಿತೀವಿ. ಸ್ಮಾಲೆಸ್ಟ್ ಎಲಿಮೆಂಟ್ ಎಲ್ಲಿದೆ? ಸ್ಮಾಲೆಸ್ಟ್ ಎಲಿಮೆಂಟ್ ಆ ಇಮೇಜ್ ಇದು ಹೇಗೆ ಔಟ್ಪುಟ್ ಡಿಸೈಡ್ ಆಗುತ್ತೋ ಅದ್ರ ಮೇಲೆ. ಬಟ್ ಅದು ನಾವು ಇಲ್ಲಿ ಏನಂತ ಕರಿತೀವಿ? ಪಿಕ್ಸೆಲ್ ಅಂತ ಫಾರ್ಮಲ್ ಅಂತ ಕರಿತೀವಿ. ನೋಡಿ, ದಟ್ ಈಸ್ ದ ಸ್ಮಾಲೆಸ್ಟ್ ಸೈಜ್ಡ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಇದು ಇಂಪಾರ್ಟೆಂಟ್. ಸ್ಮಾಲೆಸ್ಟ್ ಸೈಜ್ಡ್ ಆಬ್ಜೆಕ್ಟ್ ಕ್ಲಿಯರ್ಲಿ and differentiate it from the neighboring small objects that are present in the image. And differentiate it from the neighboring small objects that are present in the image. ನೀವು ಯಾವ ಇಮೇಜನ್ನ ಅದೇ ನೀವು ಕ್ಲಾರಿಫಿಕೇಶನ್ ನೋಡ್ತಿರೋ, ಅಂದ್ರೆ ನೀವು ಜೂಮ್ ಮಾಡಿದ ತಕ್ಷಣ ಯಾವ ಪಾಯಿಂಟ್ ಅಲ್ಲಿ ನೀವು ಇಮೇಜ್ ಜೂಮ್ ಮಾಡಿ ಕ್ಲಾರಿಫಿಕೇಶನ್ ನೀವು ಬೇಕಂತ ಇದ್ದೀರೋ, ಪರ್ಟಿಕ್ಯುಲರ್ ಆ ಇಮೇಜು ನಿಮ್ಮ ಆ ಇಮೇಜ್ ಪರ್ಫೆಕ್ಟ್ ಆಗಿ ಕ್ಯಾಪ್ಚರ್ ಆಗಿರ್ಬೇಕು. ಅಂದ್ರೆ ಇಮೇಜ್ ಕ್ಯಾಪ್ಚರ್ ಮಾಡಿರ್ಬೇಕು ನೀವು ಕ್ಲಿಯರ್ ಆಗಿ, ಅಂದ್ರೆ ನೀವು ಜೂಮ್ ಮಾಡಿದಾಗ ಕೂಡ ಕಾಣುತ್ತೆ. ಬಟ್ ಅದು ಡಿಪೆಂಡ್ಸ್ ಅಪಾನ್ ಯುವರ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಅಂತ ಒಂದು ಕ್ಲಾರಿಟಿ ಇರುವಂತಹ ಕ್ಯಾಮ್ರಾ ಆಗಿರ್ಬೋದು ಅಥವಾ ಕ್ಲಾರಿಟಿ ಆಗಿರುವಂತಹ ಮೊಬೈಲ್ ಇರ್ಬೋದು ಬೈ ಮಾಡ್ತಿದ್ದೀವಿ. ಸೊ ಈ ಇಮೇಜ್ ಕ್ಯಾಪ್ಚರ್ ಮಾಡೋದು, ಫೋಟೋ ಕ್ಲಿಕ್ ಮಾಡೋದಾಗ್ಲಿ, ನಿಮ್ಮ ಮೊಬೈಲಿಂದ ನೀವು ಏನು ಫೋಟೋ ಕ್ಲಿಕ್ ಮಾಡ್ಬೇಕಂತ ಇದ್ದೀರಾ, ಆ ಫೋಟೋ ನಿಮ್ಗೆ ಕ್ಲಾರಿಟಿಯಾಗಿ ಬರಬೇಕು. ಜೂಮ್ ಮಾಡಿದ್ರೂ ಕ್ಲಾರಿಟಿ ಇರಬೇಕು, ಎಲ್ಲೂ ಬ್ಲರ್ ಬರಬಾರ್ದು ಅನ್ನೋದಾದ್ರೆ, ಇವನ್ ನಾವೇನು ದುಡ್ಡು ಕೊಡ್ತಾ ಇದೀವಿ ಮೊಬೈಲ್ ಬೈ ಮಾಡೋದಕ್ಕೆ, ಅದರಲ್ಲಿ ಒಂದು ಕೂಡ ಈ ಫೋಟೋ ಪರ್ಪಸ್ ಇರುತ್ತೆ, ಅಂದ್ರೆ ಈ ಕ್ಯಾಮ್ರಾ ಪರ್ಪಸ್ ಇರುತ್ತೆ. ನೋಡ್ಕೊರಿ, 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನೋ 62 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನೋ ಇಂಥವೆಲ್ಲ ನಾವು ಹೆಸರು ಕೇಳಿರ್ತೀವಿ ಮೊಬೈಲಲ್ಲಿ. ಈ ಪಿಕ್ಸೆಲ್ ಏನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್. ಅದನ್ನ ನಾನು ಹೇಳ್ತಿರೋದು. ಪಿಕ್ಸೆಲ್ ಪಾರ್ಟ್ ಏನಿದೆಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಮೇಜ್ ಡಿಸೈಡ್ ಮಾಡುತ್ತೆ ಎಷ್ಟು ಕ್ಲಾರಿಟಿಯಾಗಿ ಕಾಣಬೇಕು ಇಮೇಜ್. The number of rows in a digital image is called a vertical resolution. The number of a column is known as a horizontal resolution. Resolution ಅಂದ್ರೆ ಏನು? Of course, it is having some characteristics of an imaging system. ಇಮೇಜಿಂಗ್ ಸಿಸ್ಟಮ್ ಅಲ್ಲಿ ಏನು ನಿಮಗೆ 1024x768 ಅನ್ನ ಏನು ಹೇಳ್ತಾ ಇದೀನೋ m×n, ಅದರಲ್ಲಿ ವರ್ಟಿಕಲ್ ರೆಸಲ್ಯೂಷನ್, ಹಾರಿಜಾಂಟಲ್ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಮೀನ್ಸ್ ನಂಬರ್ ಆಫ್ ರೋಸ್ ಇನ್ ದ ಡಿಜಿಟಲ್ ಇಮೇಜ್, ನಂಬರ್ ಆಫ್ ಕಾಲಮ್ ಇನ್ ದ ಡಿಜಿಟಲ್ ಇಮೇಜ್. ಇದರಲ್ಲಿ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಡಿಸೈಡ್ ಮಾಡಿ ರೆಸಲ್ಯೂಷನ್ ಏನು ಬರಬೇಕು, ಎಷ್ಟು ವಿಡ್ತಲ್ಲಿ ಬರಬೇಕು, ಎಷ್ಟು ಕರೆಕ್ಟಾಗಿ ಬರಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾಗಿ ರೆಸಲ್ಯೂಷನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಬೇಸಿಕ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಮೇಜ್ ಇಸ್ ವೆರಿ ಇಂಪಾರ್ಟೆಂಟ್, ಡಿಜಿಟಲ್ ಇಮೇಜ್. ಹಾಗಾಗಿ ಮುಂದೆ ಬರೋ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗಬೇಕು ಅಂದ್ರೆ ಫಸ್ಟ್ ಈ ಬೇಸಿಕ್ ಥಿಂಗ್ಸ್ ಅರ್ಥ ಆಗಲಿನ ಪರ್ಪಸ್ ನಾನು ಬೇಸಿಕ್ ಹೇಳ್ತಿರೋದು. ಇಮೇಜ್ ರೆಸಲ್ಯೂಷನ್ ಡಿಪೆಂಡ್ಸ್ ಆನ್ ದ 2 factors. ಒನ್ ಇಸ್ ಅನ್ ಆಪ್ಟಿಕಲ್ ರೆಸಲ್ಯೂಷನ್ ಆಫ್ ದಿ ಲೆನ್ಸ್ ಅಂತ ಕರಿತೀವಿ. ಸೆಕೆಂಡ್ ಸ್ಪೇಷಿಯಲ್ ರೆಸಲ್ಯೂಷನ್. ಆಪ್ಟಿಕಲ್ ರೆಸಲ್ಯೂಷನ್ ಅಂದ್ರೆ ಹಿಯರ್ ಆಪ್ಟಿಕಲ್ ರೆಸಲ್ಯೂಷನ್ ನಥಿಂಗ್ ಬಟ್ ಡೀಲ್ಸ್ ವಿತ್ ಲೆನ್ಸಸ್. ಆ ಲೆನ್ಸಸ್ ಮೇಲೆ ಇದು ಆಪ್ಟಿಕಲ್ ಅಂತ ಕರಿತೀವಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇದೆ. ಯಾರ್ಯಾರು ಸ್ಪೆಕ್ಟ್ ಹಾಕೊಂತ ಇದ್ದೀರಾ ಅಥವಾ ಯಾರ್ಯಾರು ಸ್ಪೆಕ್ಟ್ ನೋಡಿದ್ದೀರಾ, ಅವೆಲ್ಲ ನೋಡಿ ಒಂದು ಇಮೇಜಿನ ಹೆಂಗೆ ಅದನ್ನ ಸ್ಪೆಕ್ಟಲ್ಲಿ ಮಾಡಿದ್ದಾರೆ ಅಲ್ವಾ. ನಾರ್ಮಲ್ ನಾವು ನೋಡಿರ್ಬೇಕು, ಕೆಲವೊಬ್ಬರಿಗೆ ನಂಬರ್ ಪಾಯಿಂಟ್ ಬಂದಿರೋ ಇಮೇಜ್ಗೂ ಎಷ್ಟು ನಾವು ನಮ್ಮ ಬಾಡಿಯಲ್ಲೇ ನೋಡ್ಬೋದು, ನಮ್ಮ ಕಣ್ಣಿನಲ್ಲೇ ನಾವು ಕ್ಯಾಪ್ಚರ್ ಮಾಡ್ಬೋದು ಇಮೇಜಸ್. ಯಾವ ಥರ ಮಾಡ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಆ ಇಮೇಜ್ ಔಟ್ಪುಟ್ ಹೇಗೆ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅಲ್ಲಿ ಇದು ಇಮೇಜ್ ರೆಸಲ್ಯೂಷನ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ಆಪ್ಟಿಕಲ್ ರೆಸಲ್ಯೂಷನ್ ಡಿಸೈಡ್ ಮಾಡ್ತಿರೋದು ಲೆನ್ಸ್, ಬಟ್ ವೇರ್ ಇನ್ ಸ್ಪೆಷಲ್ ರೆಸಲ್ಯೂಷನ್ ಡಿಸೈಡ್ ಮಾಡ್ತಿರೋದೇನು, ಅದು ಡಿಪೆಂಡ್ಸ್ ಅಪಾನ್ ದ ಪಿಕ್ಸೆಲ್. ನೋಡಿ ಏನ್ ಹೇಳ್ತಾರೆ, ಎ ಯೂಶುವಲ್ ವೇ ಟು ಡಿಫೈನ್ ರೆಸಲ್ಯೂಷನ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್ ಆಫ್ ಲೈನ್ pairs per unit distance. A smallest number of line pairs per unit. Line pairs per unit. ಅದರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ರೆಸಲ್ಯೂಷನ್. ಹೇಗೆ ಅನ್ನೋದು ಕೆಳಗಡೆ ಕೊಟ್ಟಾರೆ. ಸ್ಪೆಷಲ್ ರೆಸಲ್ಯೂಷನ್ ಡಿಪೆಂಡ್ಸ್ ಆನ್ 2 parameters. ಒನ್ ಈಸ್ ದ ನಂಬರ್ ಆಫ್ ಪಿಕ್ಸೆಲ್ಸ್. ಅಫ್ಕೋರ್ಸ್ ಇದು ನಮ್ಗೆ ಗೊತ್ತೇ ಇದೆ, ನಂಬರ್ ಆಫ್ ಪಿಕ್ಸೆಲ್ ಆಫ್ ದ ಇಮೇಜ್. ಅಂದ್ರೆ ಆ ಇಮೇಜ್ ಅಲ್ಲಿ ಹೌ ಮೆನಿ ಪಿಕ್ಸೆಲ್ಸ್ ಆರ್ ದೇರ್.
ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅದೆಲ್ಲ ಸಾಫ್ಟ್ವೇರ್ ಇದೆ ಫೈಂಡ್ ಔಟ್ ಮಾಡುತ್ತೆ. ಬಟ್ ನಮಗೇನು ಗೊತ್ತು ಆ ಇಮೇಜಲ್ಲಿ ಹಿಂದೆಗಡೆ ಇದೆಲ್ಲನೂ ಈ ಥರ ಪಿಕ್ಸೆಲ್ ಫಾರ್ಮಲ್ಲಿ ಇದೆ ಅನ್ನೋದು. ಬಟ್ ನಿಮಗೆ ಇದು DIP ಕಾನ್ಸೆಪ್ಟ್ ಇರೋದ್ರಿಂದ, ನೀವು ಇದನ್ನು ಸಬ್ಜೆಕ್ಟ್ ಇರೋದ್ರಿಂದ ನಿಮಗೆ ಇದು ಐಡಿಯಾ ಇದೆ. ನಿಮಗೆ ಇಲ್ಲಿ ಥಿಯರಿಟಿಕಲ್ ಪಾರ್ಟ್ ಹೇಳ್ಕೊಡೋದ್ರಿಂದ ಅದು ನಿಮಗೆ ಐಡಿಯಾ ಇರುತ್ತೆ. ಬಟ್ ರೆಸ್ಟ್ ಆಫ್ ದಿ ಯಾರಿಗೆ ಇದು DIP ಗೊತ್ತಿಲ್ಲೋ ಅಂಥ ವಿದ್ಯಾರ್ಥಿಗಳಿಗೆ, ಯಾರಿಗೆ ಇದು ಕಾನ್ಸೆಪ್ಟೇ ಅರ್ಥ ಇಲ್ಲ, ಅದು ಗೊತ್ತೇ ಇಲ್ಲ, ಸುಮ್ಮನೆ ಈ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಹೊರತು, ಬಟ್ ಅವ್ರ ಎಕ್ಸಾಕ್ಟ್ ಹಿಂದೆ ಅದು ಏನಿದೆ ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಇದು ಗೊತ್ತಾಗ್ಬೋದು. ನೋಡಿ, ಸ್ಪೇಷಿಯಲ್ ರೆಸಲ್ಯೂಷನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ 2 parameters, ನಂಬರ್ ಆಫ್ ಪಿಕ್ಸೆಲ್ of the image and number of bits. ಇದು ಇಂಪಾರ್ಟೆಂಟ್. ನಂಬರ್ ಆಫ್ ಪಿಕ್ಸೆಲ್ and as well as number of bits necessary for adequate intensity resolution. Intensity resolution that is referred to as a bit depth ಅಂತ ಕರಿತೀವಿ. ಆ ಇಂಟೆನ್ಸಿಟಿ ರೆಸಲ್ಯೂಷನ್ಗೆ ನಾವು ಏನು ಮಾಡಬೇಕು, ಆ ಇಮೇಜ್ ಹೇಗೆ ನಮಗೆ ಔಟ್ಪುಟ್ ಕ್ಲಾರಿಟಿಯಾಗಿ ಕಾಣಬೇಕು ಅಂದರೆ ಆ ಇಂಟೆನ್ಸಿಟಿ ರೆಸಲ್ಯೂಷನ್ ಅಂದರೆ ಅಲ್ಲಿ ಪಿಕ್ಸೆಲ್ಸ್ ಮತ್ತು ಆಸ್ ವೆಲ್ ಆಸ್ ಬಿಟ್ಸ್ ಫಾರ್ಮಲ್ಲಿ ನಾವು ಅದನ್ನು ಏನು ಮಾಡಬೇಕು, ಮ್ಯಾಥಮೆಟಿಕಲ್ ಅದೇನು ಫೈಂಡ್ ಔಟ್ ಮಾಡಬೇಕು, ಅದೇನು ಕ್ಯಾಲ್ಕುಲೇಷನ್ ಮಾಡಬೇಕು ಮಾಡ್ತಾರೆ. ಬಟ್ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಒಂದು ಸ್ಯಾಂಪಲ್ ಇದೆ, ತೋರಿಸ್ತೀನಿ ನಿಮಗೆ ಅದನ್ನು ಹೇಗೆ ಮಾಡಬಹುದು ಅಂತ. ರೈಟ್, ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ದ ನಂಬರ್ ಆಫ್ ಬಿಟ್ಸ್ ನೆಸೆಸರಿ ಟು ಎನ್ಕೋಡ್ ದಿ ಪಿಕ್ಸೆಲ್ ವ್ಯಾಲ್ಯೂ. ದ ನಂಬರ್ ಆಫ್ ಬಿಟ್ಸ್ ನೆಸೆಸರಿ ಟು ಎನ್ಕೋಡ್ ದಿ ಪಿಕ್ಸೆಲ್ ವ್ಯಾಲ್ಯೂ. ಈ ಪಿಕ್ಸೆಲ್ ಎಲ್ಲಿರುತ್ತೆ, ವಿದಿನ್ ದಟ್ ಮ್ಯಾಟ್ರಿಕ್ ಫಾರ್ಮಲ್ಲಿ ಇರುತ್ತೆ ವ್ಯಾಲ್ಯೂಸ್. ಅಲ್ಲಿ ನಾವು ನಂಬರ್ ಆಫ್ ಬಿಟ್ಸ್ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ನೆಸೆಸರಿ ಟು ಎನ್ಕೋಡ್ ಮೀನ್ಸ್ ದೇರ್ ಇಸ್ ಇನ್ ನೀಡ್ ಇಮೇಜ್ ಮೋರ್ ಕ್ಲಾರಿಟಿ. ನಮ್ಗೆ ಆ ಕ್ಲಾರಿಟಿ ಬೇಕು ಇಮೇಜು, ಅದು ಇನ್ನೂ ನಮಗೆ ಚೆನ್ನಾಗಿ ಕಾಣಬೇಕು ಔಟ್ಪುಟ್ಟು, ಇನ್ನೂ ನಮಗೆ ಏನೂ ಬ್ಲರ್ ಆಗಿರ್ಬೋದು ಅನ್ನೋದಾದರೆ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಡೀಲಿಂಗ್ ವಿತ್ ಪಿಕ್ಸೆಲ್ ಆ್ಯಂಡ್ ಬಿಟ್ಸ್ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಹಿಯರ್ ಬಿಟ್ ಡೆಪ್ತ್ ಅಂತ ಕರಿತೀವಿ. ಎ ಬಿಟ್ ಡೆಪ್ತ್ ಈಸ್ ಎ ಪವರ್ ಆಫ್ 2 that can be written as a power of 2. ಆ ಬಿಟ್ ಡೆಪ್ತಿಗೆ ಹೆಂಗನ ಇಲ್ಲಿ ಹೇಳ್ತಿದ್ದಾರೆ ಅವರು, ಪವರ್ ಆಫ್ 2 ಟು ದ ಪವರ್ ಆಫ್ n ಅಂತ ಕರಿತೀವಿ. n ಅಂದರೆ ಎಷ್ಟಾದ್ರೂ ಇರ್ಬೋದು ವ್ಯಾಲ್ಯೂಸ್, 5 to the power of 2. ಗೊತ್ತಿಲ್ಲ ಹೌ ಮೆನಿ ಬಿಟ್ಸ್ ಆರ್ ದೇರ್ ಇನ್ ದ means how many pixel values in their particular image, depends on that image we are going to calculate. ಅದನ್ನ ಹೇಳ್ತಿರೋದು. So the total number of bits necessary to represent total number of bits, not single bit ನಾನು ಹೇಳ್ತಿರೋದು, total number of bits ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ರೆ that is number of rows into number of columns into bit depth. ಈ ಫಾರ್ಮಲ್ಲಿ ನಾವು ಅದನ್ನ ಕನ್ವರ್ಟ್ ಮಾಡಿದಾಗ ನಮಗೆ ಆ ಇಮೇಜ್ ಏನು ಸಿಗಬೇಕು ಸಿಗುತ್ತೆ. ನೋಡ್ತಾರಾ, 2D that is going to convert the 3D image here. ಆ 2D ನಾವು 3D ಕನ್ವರ್ಟ್ ಮಾಡಬೇಕು ಅಂದರೆ ನಮಗೆ ಈ ಥರ ನಾವು ಫಾರ್ಮೇಷನಲ್ಲಿ ಹೋಗಬೇಕಾಗತ್ತೆ. ಒಂದು ನಾರ್ಮಲ್ 2D ಇಮೇಜ್ ಅದು 3Dಯಲ್ಲಿ ಕನ್ವರ್ಟ್ ಆಗಬೇಕು. ಆ ಇಮೇಜ್ ನಮಗೆ 3D ಕನ್ವರ್ಟ್ ಆಗಿ ಹೇಗೆ ಶೋ ಆಗಬೇಕು ಅನ್ನೋದು ಇಂಪಾರ್ಟೆಂಟ್. ಅದನ್ನು ಹೇಗೆ ನಾವು ಮಾಡ್ತೀವಿ ಅದೆಲ್ಲ ನಾವು ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಅಪಾನ್ ಬಿಟ್ ಡೆಪ್ತ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಮೀನ್ಸ್ ಇಲ್ಲಿ ಪಿಕ್ಸೆಲ್ ವ್ಯಾಲ್ಯೂ ಆ್ಯಂಡ್ ಆಸ್ ವೆಲ್ ಆಸ್ ನಂಬರ್ ಆಫ್ ಬಿಟ್ಸ್ ಡಿಸೈಡ್ ಮಾಡೋದು ಹೇಗೆ ಅನ್ನೋದಾದರೆ, ಒಂದೇ ಒಂದು ಸಿಂಪಲ್ ಕ್ವಶನ್ ಇದೆ. ವಾಟ್ ಈಸ್ ದ ಸ್ಟೋರೇಜ್ ರಿಕ್ವೈರ್ಮೆಂಟ್ ಫಾರ್ 1024 into 1024 binary image? Storage requirement for ಯಾವ ಇಮೇಜ್? ಬೈನರಿ ಇಮೇಜ್. ಸೊ ಈ ಬೈನರಿ ಇಮೇಜನ್ನ ಹೇಗೆ ನೀವು ಸ್ಟೋರ್ ಮಾಡ್ತೀರಾ? ಯಾವುದನ್ನ? ಈ ಬೈನರಿ ಇಮೇಜ್. ಫಾರ್ ಎಕ್ಸಾಂಪಲ್ ಲೈಕ್ 1024 into 1024 ಇದೆ ಬೈನರಿ ಇಮೇಜ್. ಅದನ್ನೇ ನೀವು ಏನು ಮಾಡಬೇಕು ಅಂದರೆ ಕನ್ವರ್ಟ್ ಮಾಡಿ ಆ ಫಾರ್ಮಲ್ಲಿ ತೊಗೊಂಡು ಬರಬೇಕು. ಅದಕ್ಕೆ ನಿಮಗೆ ಕನ್ವರ್ಷನ್ ಗೊತ್ತಿರಬೇಕು ಅಂತ ನಾನು ಹೇಳ್ತಿರೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ 1024 ಇದೆ ಅಂದ್ಕೊಳ್ಳಿ, 1024 into 1024 ಇಲ್ಲಿ ಬಿಟ್ ಡೆಪ್ತ್ ಏನಂತ ತೊಗೊತೀವಿ ನಾವು? 1 ಅಂತ ತೊಗೊತೀವಿ ಬಿಟ್ ಡೆಪ್ತ್. ಸೊ 1 ಅಂತ ತೊಗೊಂಡಾಗ ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೋ ಆ ವ್ಯಾಲ್ಯೂಸ್, ಸಪೋಸ್ ನಾನು ಆಲ್ರೆಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ, 10,0576 ಇದಕ್ಕೆ ನಾವೇನಂತ ಕರಿತೀವಿ ನೋಡಿ? ಬಿಟ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಎ ಬಿಟ್ಸ್. ಈ ಬಿಟ್ಸ್ ಇನ್ನು ನಾವು ಬೈಟಿಗೆ ಕನ್ವರ್ಟ್ ಮಾಡಬೇಕು. ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಿ ಬಿಟ್ಸ್ ಇಂಟು ಬೈಟ್ಸ್? ಕನ್ವರ್ಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅವಾಗ? 131072 ಬೈಟ್ಸ್ ಬರುತ್ತೆ. ನಮಗೆ ಬರೀ ಬಿಟ್ ಅಂದ್ರೇನು ಬೈಟ್ಸ್ ಅಂದ್ರೂ ಅಷ್ಟೇ ಗೊತ್ತು, ಬಟ್ ಕನ್ವರ್ಷನ್ ಮಾಡೋದು ಗೊತ್ತಿದೆಯಾ?
ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೇನು ಕ್ವಶನ್ ಏನು ಬರಲ್ಲ ಎಕ್ಸಾಮ್ಸಲ್ಲಿ. ನಾನು ನಿಮ್ಗೆ ಹೇಳ್ತಿರೋದು ಅಂದರೆ ಒಂದು ಬೈನರಿ ಇಮೇಜ್ ಯಾವ ಥರ ನಾವು ನೋಡ್ತೀವಿ ಇಲ್ಲಿ, ಅದನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದನ್ನು ತೋರಿಸ್ತಿರೋದಷ್ಟೇ. ನೀವು ಬೈನರಿ ಇಮೇಜ್ ಗೊತ್ತಾಗ್ತಿದೆಯಾ? ಸೊ ಬಿಟ್ ಡೆಪ್ತ್ ಇದು ಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ ಬೈನರಿ ಅಂದರೆ ಆ ವ್ಯಾಲ್ಯೂಸ್ 1024 ಇಂಪಾರ್ಟೆಂಟ್ ಆಗುತ್ತೆ. ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ 1024 ಅನ್ನೋದು, ಅದು ಇಂಟು 1024 ಅನ್ನೋದು M×n ಅದು ಒಂದು ಯಾವುದೋ ಇಮೇಜನ್ನು ತೊಗೊಂಡು ಹೇಳ್ತಿದ್ದಾರೆ ಅವರು ಆ ವ್ಯಾಲ್ಯೂಸ್. ಅದನ್ನು ನಾವು ಬೈಟ್ಸಿಗೆ ಕನ್ವರ್ಟ್ ಮಾಡಿದಾಗ ಈ ಥರ ವ್ಯಾಲ್ಯೂಸ್ ಬರುತ್ತೆ. ರೈಟ್, ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಅಫ್ಕೋರ್ಸ್ ನೋ ಡೌಟ್ ಅಬೌಟ್ ಇಟ್ ಈಸ್ ನಾಟ್ ಆಸ್ಕ್ ಫಾರ್ ಮೇನ್ ಎಕ್ಸಾಮ್ಸ್. ಸಿಂಪ್ಲಿ ನಿಮಗೆ ಮೇನ್ ಎಕ್ಸಾಮ್ಸ್ ಕೇಳೋದೇ ಬೇರೆ ಪ್ರಾಬ್ಲಮ್ಸ್ ಇವೆ, ಅದನ್ನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಬೇರೆ ಪ್ರಾಬ್ಲಮ್ಸ್ ಇದೆ ಮೇನ್ ಎಕ್ಸಾಮ್ಸ್ ಕೇಳೋದು. ಅದಾದಮೇಲೆ ಜಸ್ಟ್ ನಾನು ಥಿಯರಿ ಕ್ಲಾರಿಫೈ ಮಾಡ್ತಿರೋದು ಯಾಕೆ ಬೈನರಿ ಇಮೇಜ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅದು ಇಮೇಜ್ ರಿಪ್ರೆಸೆಂಟೇಷನ್ಸ್. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸಮ್ ಆಫ್ ದ ಆಪರೇಷನ್ಸ್ ನೀಡಿಯರ್. ಈಗ ನಮಗೆ ಬರೇ ರಿಪ್ರೆಸೆಂಟೇಷನ್ ಹೇಗೆ ಆಗುತ್ತೆ ಅನ್ನೋದು ಗೊತ್ತು, ಇಮೇಜ್ ಯಾವ ಥರ ರಿಪ್ರೆಸೆಂಟೇಷನ್ ಆಗಿ ಸ್ಟೋರ್ ಆಗುತ್ತೆ ಸಿಸ್ಟಮಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅದನ್ನು ಆಪರೇಷನ್ಸ್ ಯಾವ್ಯಾವ ಯೂಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇಮೇಜ್ ಪ್ರೊಸೆಸಿಂಗ್ ಆಪರೇಷನ್ಸ್. ಇಮೇಜ್ ಆಪರೇಷನ್ಸ್ ಯಾವುದು? ರಿಸಲ್ಟ್ ಇಮೇಜ್, brightness enhancement and contrast manipulations are example of image processing operations. Very important ನಿಮಗೆ ಇಲ್ಲಿ ಹೇಳ್ತಾ ಇರೋದು ಎನ್ಹಾನ್ಸ್ಮೆಂಟ್ ಮಾಡೋದು. ಎನ್ಹಾನ್ಸ್ಮೆಂಟ್ ಅಂದ್ರೆ ಅರ್ಥ ಏನಿಲ್ಲ, ಆ ಇಮೇಜ್ ಇಂದ ನಾವು ಏನ್ ಮಾಡಬೇಕು ಅನ್ನೋದು ನಿಮಗೆ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತೀವಿ. ನಿಮ್ದು ಆ ಥರ ಏನ್ ಮಾಡ್ಬೋದು ಅನ್ನೋದು ನಿಮಗೆ ನೆಕ್ಸ್ಟ್ ಕ್ಲಾಸ್ ಬರುತ್ತೆ, ಫಂಡಮೆಂಟಲ್ ಸ್ಟೆಪ್ಸ್. ಬಿಫೋರ್ ದ್ಯಾಟ್ ನಿಮಗೆ ಜಸ್ಟ್ ಇದು ಒಂದು ಬ್ರೀಫ್ ಆಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಬ್ರೈಟ್ನೆಸ್ ಎನ್ಹಾನ್ಸ್ಮೆಂಟ್ ಮಾಡ್ತೀವಿ ಮತ್ತೆ ಕಾಂಟ್ರಾಸ್ಟ್ ಮಾಡ್ತೀವಿ ಆ ಇಮೇಜಸ್, ಅಂಥವಕ್ಕೆ ನಾವು ಏನಂತ ಕರಿತೀವಿ? ಆಪರೇಷನ್ ಅಂತ ಕರಿತೀವಿ. ಇದು ಗೊತ್ತಿರೋದೆ. ಅದೇ ಥರ ಸೇಮ್ ಇಮೇಜ್ ಅನಾಲಿಸಿಸ್ ಪಾರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಮೇಜ್ ಪ್ರೊಸೆಸಿಂಗ್ ಆಪರೇಷನ್, ಇಮೇಜ್ ಅನಾಲಿಸಿಸ್ ಆಪರೇಷನ್. ಏನು ಅನಾಲಿಸಿಸ್ ಮಾಡ್ಬೋದು ನೀವು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನಾಲಿಸಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಏನಿರುತ್ತೆ, ನ್ಯೂಮರಿಕಲ್ ಡೇಟಾ ಅನಾಲಿಸಿಸ್ ಮಾಡ್ತೀವಿ ಇಲ್ಲಿ. ಆ ಇಮೇಜ್ ನಾವು ಏನ್ ಮಾಡ್ತೀವಿ? ನ್ಯೂಮರಿಕಲ್ ಡೇಟಾ ಅನಾಲಿಸಿಸ್ ಮಾಡ್ತೀವಿ. ಏನ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎಕ್ಸಾಂಪಲ್ಸ್ ಆಫ್ ಇಮೇಜ್ ಅನಾಲಿಸಿಸ್ ಆಪರೇಷನ್ಸ್ ಆಫ್ ಹಿಸ್ಟೋಗ್ರಾಮ್ ಅಂತ ಒಂದು ಇದೆ, ಆಫ್ ಆನ್ ಇಮೇಜ್, ದೆನ್ ಕೌಂಟಿಂಗ್ ಆ್ಯಂಡ್ ಗೇಜಿಂಗ್ ಆಫ್ ಆಬ್ಜೆಕ್ಟ್ಸ್. ಇಲ್ಲಿ ಆಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಯಾವ ಥರ ನಾವು ಏನು ಮಾಡಬೇಕು ಅನ್ನೋದು. ಮತ್ತು ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಈಗ ನೀವು ಎಲ್ಲಿ ನೋಡ್ತೀರಾ ಹಿಸ್ಟೋಗ್ರಾಮ್? ನಿಮ್ಮ ಮೊಬೈಲಲ್ಲಿ ಇದೆ, ನೋಡ್ಕೊಳ್ಳಿ. ಯಾರಾದರೂ ಏನಾದರೂ ನೀವು ಇಮೇಜ್ ಸೆಟ್ಟಿಂಗ್ ಮಾಡೋದಾಗ್ಲಿ, ಇಮೇಜ್ ಶಾರ್ಪ್ನೆಸ್ ಮಾಡೋದಾಗ್ಲಿ, ಇಮೇಜ್ ಬ್ರೈಟ್ನೆಸ್ ಮಾಡೋದಾಗ್ಲಿ, ಒಂದೊಂದು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋದರೆ ನಿಮಗೆ ಡಿಫ್ರೆಂಟ್ ಈ ಇಮೇಜ್ ಪರ್ಪಸ್ ಸಾಫ್ಟ್ವೇರ್ ಭಾಳ ಸಿಗ್ತದೆ ನಿಮ್ಗೆ, DIP ಸಾಫ್ಟ್ವೇರ್ಸ್. ಅದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅಲ್ಲೆಲ್ಲ ನಾವು ಹಿಸ್ಟೋಗ್ರಾಮ್ ಯೂಸ್ ಮಾಡ್ತೀವಿ. ನಿಮ್ಗೆ ಅದು ಕೂಡ ಇದೆ, ಟಾಪಿಕ್ ಇದೆ, ಅದು ಮೆಥಡ್ ಇದೆ, ಅದನ್ನ ಹೆಂಗೆ ನಾವು ಯೂಸ್ ಮಾಡಬೇಕು, ಅದು ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅನ್ನೋದು ಕೂಡ ಕಾನ್ಸೆಪ್ಟ್ ಇದೆ ನಿಮಗೆ ಹೋಗ್ತಾ ಅಲ್ಲಿ ನಿಮಗೆ ಇದನ್ನ ಕ್ಲಾರಿಫೈ ಮಾಡಿಸ್ತೀನಿ. ಹಿಸ್ಟೋಗ್ರಾಮ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿದೆ ಅಲ್ವಾ? ಸುಮ್ಮನೆ ಅಂತಾರೆ ಸರ್ ಚೆನ್ನಾಗಿದೆ ಅಂತ. ನಮ್ಮ ಪರಿಸ್ಥಿತಿ ನಿಮಗೇನು ಗೊತ್ತಂತ ನೀವು ಅನ್ಬೋದು. ಬಟ್ ನಾನು ಹೇಳ್ತಿರೋದು ಡಿಜಿಟಲ್ ಇಮೇಜ್ ಅಲ್ವಾ? ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಮುಂದಿನ ಜನ್ರೇಷನ್ ಹೀಗೆ ನಾವು ಡಿಜಿಟಲ್ ಇಮೇಜ್ ಹೋಗ್ತಾ ಇದ್ದೀವಿ, ಆಲ್ರೆಡಿ ನಾವು ಕಲಿತಾ ಇದ್ದೀವಿ. ಮುಂದೆ ಬರ್ತಕ್ಕಂಥದ್ದೆಲ್ಲ ಡಿಜಿಟಲಲ್ಲೇ ಹೋಗುತ್ತೆ. ಅವಾಗ ಇದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಬೇಸಿಕ್ಸ್ ಐಡಿಯಾ ಇದ್ರೆ ನೀವು ಕೂಡ ಯಾರಿಗಾದ್ರು ಹೇಳ್ಬೋದು ಅನ್ನೋ ಇಂಟೆನ್ಷನ್ ಮೇಲೆ ನಾನು ಇಷ್ಟೊಂದು ಡೀಪಾಗಿ ಹೋಗ್ತಿರೋದು. ಅರ್ಥ ಆಗ್ತಿದಲ್ಲ? ಇಮೇಜ್ ಅನಾಲಿಸಿಸ್ ಆಪರೇಷನ್ ಅಂದರೆ ಇಲ್ಲಿ ನ್ಯೂಮರಿಕಲ್ ಬೇಸ್ಡ್ ಕಾನ್ಸೆಪ್ಟ್ ನಾವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಅಲ್ಗಾರಿದಮ್ ಕಾನ್ಸೆಪ್ಟ್ ಹೋಗ್ತೀವಿ. ಅಂದರೆ ಈ ಫಸ್ಟ್ ಯೂನಿಟ್ ಲಾಸ್ಟಲ್ಲಿ ಒಂದು ಅಲ್ಗಾರಿದಮ್ ಕಾನ್ಸೆಪ್ಟ್ ಒಂದು 4 ಅಲ್ಲಿ ನಾವು ಹೋಗ್ತಿದ್ವಿ. ಓಕೆನಾ? ನೋಡೋಣ ಅಲ್ಗಾರಿದಮ್ ಬಂದ ಕ್ಲಾರಿಫೈ ಮಾಡ್ತೀನಿ. ರೈಟ್. ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಆಪರೇಷನ್ಸ್ ಟೇಕ್ ಇನ್ಫಾರ್ಮೇಷನ್ ಫ್ರಾಮ್ ಇಮೇಜ್. ಇಮೇಜ್ ಪ್ರೊಸೆಸ್ ಆಗೋದಿರ್ಬೋದು ಅಥವಾ ಆ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಆಪರೇಷನ್ಸ್ ಇರ್ಬೋದು, ಅವೆಲ್ಲ ಹೇಗಾಗುತ್ತೆ ಅಂದರೆ ದಿಸ್ ಟು ಇಂಪಾರ್ಟೆಂಟ್. ನಾಲೆಜ್ ಆಫ್ ಯೂಸ್ಡ್ ಈಸ್ ಆಲ್ಸೋ ಕಂಬೈನ್ಡ್ ವಿತ್ ಇಮೇಜ್ ಇನ್ಫಾರ್ಮೇಷನ್. ಮೆನಿ ಇಂಟೆಲಿಜೆಂಟ್ ಅಪ್ಲಿಕೇಶನ್ಸ್ ಕ್ಯಾನ್ ಬಿ ಡಿಸೈನ್ಡ್. ಇಂಟೆಲಿಜೆಂಟ್ ಅಪ್ಲಿಕೇಶನ್ಸ್ ನೋಡಿ, ನಮಗೆ ಆ ಇಮೇಜ್ ನಾವು ತೆಗೆದಿರೋದು ಸಿಂಪಲ್ ಒಂದು ಸಣ್ಣ ಮೊಬೈಲ್ ಕ್ಯಾಮ್ರಾದಿಂದ ತೆಗೆದಿರ್ತೀವಿ ಇಮೇಜ್. ಬಟ್ ಅದಕ್ಕೆಲ್ಲ ನಾವು ಏನೇನು ಮಾಡಬೇಕು ಅನ್ನೋದು ಡಿಫ್ರೆಂಟ್ ಆ್ಯಪ್ಸ್ಗಳಿವೆ. ಅದನ್ನೆಲ್ಲ ಹೋಗ್ಬಿಟ್ಟು ಮಾಡಿಫೈ ಮಾಡ್ತೀವಿ, ಏನೋ ಮರ್ಜ್ ಮಾಡ್ತೀವಿ, ಫೋಟೋ ಮಿಕ್ಸಿಂಗ್ ಮಾಡ್ತೀವಿ, ಭಾಳಷ್ಟು ಮಾಡ್ತೀವಿ ಎಲ್ಲ ಫೆಸಿಲಿಟೀಸ್. ಬಟ್ ಅವೆಲ್ಲ ನಮಗೆ ಏನು ಕೊಡ್ತಾ ಇದೆ? ನಾಲೆಜ್ ಆಫ್ ಯೂಸ್ಡ್ ಈಸ್ ಆಲ್ಸೋ ಕಂಬೈನ್ಡ್ ವಿತ್ ಇಮೇಜ್ ಇನ್ಫಾರ್ಮೇಷನ್. ಆ ಇಮೇಜ್ ಏನು ಮಾಡಬೇಕು ಅನ್ನೋದು. ಮತ್ತು ಇಂಟೆಲಿಜೆಂಟ್ ಅಪ್ಲಿಕೇಶನ್ಸ್ ಅಂದರೆ ನಮಗೆ ಇವಾಗೆಲ್ಲ ಬರ್ತಾ ಇರೋದು ಯಾವ ಫಾರ್ಮಲ್ಲಿ ಬರ್ತಾ ಇದೆ? ಎಲ್ಲ AI ಫಾರ್ಮಲ್ಲಿ ಬರ್ತಾ ಇದೆ. AI ಅಂದ್ರೆ ಏನು?
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ಮಲ್ಲೇ ಬರ್ತಾ ಇದ್ವಿ ಎಲ್ಲನೂ ಕೂಡ. ನೋಡಿ ನಿಮ್ಮ ಮೊಬೈಲ್ ಕ್ಯಾಮ್ರಾಗಳು ಅಥವಾ ಏನಾರು ನೀವು ತೊಗೊಂಡಿಲ್ಲ ಅಂದರೆ, ಹೊಸ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂದರೆ, ಅಥವಾ ಸುಮ್ಮನೆ ಏನಾದರೂ ನೀವು ಮೊಬೈಲ್ದು ನೋಡಬೇಕು ಅಂದರೆ ಅಲ್ಲೆಲ್ಲ ನೋಡಿ ಕ್ಯಾಮ್ರಾ ಎಲ್ಲ AI ಕ್ಯಾಮ್ರಾ ಅಂತಲೇ ಕೊಟ್ಟಿರ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾ. ನೀವು ಸುಮ್ಮನೆ ಕ್ಲಿಕ್ ಮಾಡ್ತಾ ಹೋಗಿ ಅದೇನು ಮಾಡಬೇಕು ಅದೆಲ್ಲ ಸಾಫ್ಟ್ವೇರ್ ಮಾಡುತ್ತೆ. ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ನಿಮ್ಮ ಮೊಬೈಲ್ ಕೂಡ ಇರುತ್ತೆ ಫೆಸಿಲಿಟಿ, ಚೆಕ್ ಮಾಡ್ಕೊಳ್ಳಿ. ಸೊ ಮೀನ್ಸ್ ಅಂಥವೆಲ್ಲ ನಾವು ಯೂಸ್ ಮಾಡೋದು ಎದಕ್ಕೆ ಯೂಸ್ ಮಾಡ್ತೀವಿ? ಓನ್ಲಿ ಒನ್ ರೀಸನ್, ಔಟ್ಪುಟ್ ಯಾವ ಥರ ಕಾಣಬೇಕು ಅನ್ನೋದೇ ರೀಸನ್, ಬೇರೆ ಏನೂ ಇಲ್ಲ. ನಮಗೆ ಔಟ್ಪುಟ್ ಇಮೇಜ್ ಯಾವ ಥರ ಕಾಣಬೇಕು ಅನ್ನೋದ್ರ ಮೇಲೆ ಡಿಫ್ರೆಂಟ್ ಹೋಗ್ತಾ ಇದೆ. ಸಿ, ಜನರಲ್ ಇಮೇಜ್ ಪ್ರೊಸೆಸಿಂಗ್ ಆಪರೇಷನ್ಸ್ ಆರ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಅದರಲ್ಲಿ ಲೋ ಲೆವೆಲ್ ಅಂತ ಹೈ ಲೆವೆಲ್ ಅಂತಲೂ ಹೋಗ್ತೀವಿ. ಹೇಗೆ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಹೆಂಗೆ ಕಲಿತಾ ಇದೀವೋ ಇದು ಕೂಡ ಇಮೇಜಲ್ಲಿ ಕೂಡ ಕೆಲವೊಂದು ಡಿಫ್ರೆಂಟ್ ಇವೆ. ಲೋ ಲೆವೆಲ್ ಆಪರೇಷನ್ಸ್ ಮತ್ತು ಹೈ ಲೆವೆಲ್ ಆಪರೇಷನ್ಸ್ ಅಂತ ಕರಿತೀವಿ. ದಿಸ್ ಈಸ್ ದ ಲೋ ಲೆವೆಲ್ ಆ್ಯಂಡ್ ದಟ್ ಈಸ್ ದ ಹೈ ಲೆವೆಲ್. ಸಿಂಪಲ್ ಆಗಿ ಡಯಾಗ್ರಾಮ್ ನೋಡ್ಕೊಳ್ಳಿ. ಲೋ ಲೆವೆಲ್ ಆಪರೇಷನ್ಸ್ ಏನೇನು ಬರುತ್ತೆ ಅಂದರೆ, ಪಿಕ್ಸೆಲ್ ಆಪರೇಷನ್ ಮಾಡ್ತೀವಿ, ನೈಬರ್ಹುಡ್ ಆಪರೇಷನ್ಸ್ ಮಾಡ್ತೀವಿ, ಎಡ್ಜ್ ಲೆವೆಲ್ ಆಪರೇಷನ್ಸ್, ರೀಜನ್ ಲೆವೆಲ್ ಆಪರೇಷನ್ಸ್, ಫೀಚರ್ ಲೆವೆಲ್ ಆಪರೇಷನ್ಸ್. ಇವಕ್ಕೆ ನಾವು ಲೋ ಲೆವೆಲ್ IP ಅಂದ್ರೆ ಅರ್ಥ ಇಮೇಜ್ ಪ್ರೊಸೆಸಿಂಗ್. ಮತ್ತೆ ಇಲ್ಲಿ ನೀವು IP ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ತರಬೇಡ್ರಿ, ಇಂಟರ್ನೆಟ್ ಪ್ರೋಟೋಕಾಲ್. ಇಲ್ಲಿ IP ಅಂತಂದ್ರೆ ಇಮೇಜ್ ಪ್ರೊಸೆಸಿಂಗ್. ಪಿಕ್ಸೆಲ್ ಆಪರೇಷನ್ಸ್ ಮಾಡ್ಬೋದು, ನೈಬರ್ಹುಡ್ ಆಪರೇಷನ್ಸ್, ಎಡ್ಜ್ ಲೆವೆಲ್ ಫೈಂಡ್ ಔಟ್ ಮಾಡೋದಾಗ್ಲಿ, ಅಥವಾ ರೀಜನ್ ಲೆವೆಲ್ ಹೇಳ್ತೀನಿ, ಫೀಚರ್ ಲೆವೆಲ್ ಏನು ಅಂತ ಹೇಳಿ ಇವೆಲ್ಲನೂ ಒಂದು ಇಮೇಜ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಮಾಡ್ತಾರೆ. ಫೈನಲಿ ಹೈ ಲೆವೆಲ್ ಆಪರೇಷನ್ಸ್ ಏನು ಅಂದ್ರೆ ಪರ್ಟಿಕ್ಯುಲರ್ ದಟ್ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್. ಆ ಇಮೇಜ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿದ್ದಾರೆ, ಏನು 1 ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನೋಡ್ಕೊರಿ ಕೆಳಗಡೆ. ಏನ್ ಹೇಳುತ್ತಪ್ಪ ಅಂತಂದ್ರೆ ಅದರ ಅರ್ಥ, ಪಿಕ್ಸೆಲ್ ಲೆವೆಲ್ ಅಂದ್ರೆ ಅಫ್ಕೋರ್ಸ್ ನಮಗೆ ಅಲ್ಲಿರೋ ವ್ಯಾಲ್ಯೂಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಆ ಪಿಕ್ಸೆಲ್ ಡಿಸೈಡ್ ಆಗುತ್ತೆ ಕ್ವಾಲಿಟಿ ಹೇಗೆ ಬರಬೇಕು, ಹೈ ಕ್ವಾಲಿಟಿ ಬರಬೇಕಾ ಇಮೇಜ್, ಲೋ ಕ್ವಾಲಿಟಿ ಇರಬೇಕು ಅನ್ನೋದು. ನೈಬರ್ಹುಡ್ ಆಪರೇಷನ್ಸ್ ಅಂದ್ರೆ ಮಿಡಿಲ್ ಲೆವೆಲ್ ಅಂತ ಕರಿತೀವಿ. ಮಿಡಿಲ್ ಲೆವೆಲ್ ಅಂತಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಈ ಮ್ಯಾಟ್ರಿಕ್ಸ್ ಮಿಡಿಲ್ ಲೆವೆಲ್ ಅಂತ ಕರಿತೀವಿ. 2,2 ಫಾರ್ಮಲ್ ಏನಿದೆಯಲ್ಲ ಇಲ್ಲಿರೋ ವ್ಯಾಲ್ಯೂಸ್ ಹೇಗೆ ಮಾಡಬೇಕು ಅನ್ನೋದು ನೈಬರ್ಹುಡ್ ಆಪರೇಷನ್ಸ್. ಎಡ್ಜ್ ಲೆವೆಲ್ ಆಪರೇಷನ್ಸ್ ಅಂದ್ರೆ ಅರ್ಥ ಎಂಟೈರ್ ಫುಲ್ ಎಡ್ಜ್ ಪಾರ್ಟ್. ಈ ಎಡ್ಜ್ ಅಲ್ಲಿ ಕಂಪ್ಲೀಟ್ ವ್ಯಾಲ್ಯೂಸ್ ಏನ್ ಮಾಡಬೇಕು ಅನ್ನೋದು. ರೀಜನ್ ಲೆವೆಲ್ ಅಂದ್ರೆ ಅರ್ಥ ಒಂದು ಅಬ್ಜೆಕ್ಟ್ ಯಾವ ತರ ನಾವು ಹೊರ ಇಮೇಜ್ ಇಂದ ನಾವು ಔಟ್ಪುಟ್ ತಗೊಂಡಾಗ ಅದು ಹೇಗೆ ನಮಗೆ ಕಾಣಬೇಕು. ರೀಜನ್ ಅಂದ್ರೆ ಅರ್ಥ ಏನು, ನಮ್ಗೆ ಆ ಇಮೇಜ್ ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನೋದು. ಫೀಚರ್ ಲೆವೆಲ್ ಕೂಡ ಅಂದ್ರೆ ಇವೆಲ್ಲನೂ ಕೂಡ ಲೋ ಲೆವೆಲ್ ಆಪರೇಷನ್ಸ್ ವಿತ್ ಹೇಗೆ ಮಾಡ್ತೀವಿ ಸಮ್ ಇಮೇಜ್ ಪ್ರೊಸೆಸಿಂಗ್ ಸಾಫ್ಟ್ವೇರ್. ಫೈನಲ್ ಹೈ ಲೆವೆಲ್ ಆಪರೇಷನ್ಸ್ ಏನ್ ಕೊಡುತ್ತೆ ನಮಗೆ, ಆ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಫೆಸಿಲಿಟಿ ಹೇಳ್ಕೊಡುತ್ತೆ. ಇವು ಯಾವ ಆಪರೇಷನ್ಸ್ ಇಲ್ಲ ಅಂದ್ರೆ ಸುಮ್ಮನೆ ನಾವು ಇಮೇಜ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ಕ್ಯಾಮ್ರಾ ತಗೋರಿ, ನಾನು ಹೇಳ್ತಿರೋದು ಮೊಬೈಲ್ ಕ್ಯಾಮ್ರಾ ಅಲ್ಲ, ಹೊರಗಡೆ ಪರ್ಚೇಸ್ ಮಾಡಿ ಸಪ್ರೇಟ್ ಹ್ಯಾಂಡಿ ಕ್ಯಾಮ್ ಪರ್ಚೇಸ್ ಮಾಡ್ಕೊಳ್ಳಿ. ಈಗಂತೂ ಲೇಟೆಸ್ಟ್ ಕ್ಯಾಮ್ರಾ ಫೆಸಿಲಿಟೀಸ್ಗಳಿವೆ. ಮತ್ತು ಅವೆಲ್ಲ ಇಮೇಜ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ. ಡಿಜಿಟಲ್ ಕಂಪ್ಯೂಟರ್ ಇರೋದ್ರಿಂದಲೇ ಅವೆಲ್ಲ ಫೆಸಿಲಿಟಿ ಇದೆ. ಅವೆಲ್ಲ ಅಂತಂದ್ರೆ ನಾವು ಮುಂಚೆ ಎಲ್ಲ ಕ್ಯಾಮ್ರಾ ಇದ್ದಿಲ್ಲ. ಮುಂಚೆ ಮೊಬೈಲ್ ಇದ್ದಾಗ ಹೆಂಗೆ ತಗೊಂತಿದ್ದಾರೆ ಫೋಟೋ, ಯೋಚನೆ ಮಾಡಿ. ಮೊಬೈಲೇ ಇದ್ದಿಲ್ಲ ಅನ್ಕೊಳ್ಳಿ, ಅಥವಾ ಡಿಜಿಟಲ್ ಕಂಪ್ಯೂಟರ್ ಫೆಸಿಲಿಟಿನೇ ಇದ್ದಿಲ್ಲ ಅನ್ಕೊಳ್ಳಿ, ಅವಾಗೆಲ್ಲ ಕ್ಯಾಮ್ರಾ ಯಾವ ಥರ ಇಮೇಜ್ ಯಾವ ಥರ ಕ್ಯಾಪ್ಚರ್ ಮಾಡ್ತಿದ್ರು ಯಾರಾದ್ರೂ ಹೇಳ್ಬೋದಾ? ಯಾವ ಜನ್ರೇಷನ್ ಅಂತಂದ್ರೆ ನಾನು ಎಕ್ಸಾಕ್ಟ್ ಹೇಳ್ತಿರೋದು, ಕಂಪ್ಯೂಟರ್ ಇಲ್ಲ ಅನ್ಕೊಳ್ಳಿ. ಆಗಿನ ಜನ್ರೇಷನಲ್ಲಿ ಡಿಜಿಟಲ್ ಕಂಪ್ಯೂಟರೇ ಇದ್ದಿದ್ದಿಲ್ಲ ಅವಾಗ. ಬಟ್ ಇಮೇಜ್ ಯಾವ ಥರ ಕ್ಯಾಪ್ಚರ್ ಆಗ್ತಿತ್ತು ಅವಾಗ? ನೀವೇನು ಸರ್, ನಾವು ಒಮ್ಮೆ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಅನ್ಬೋದು ನೀವು. ಅದೇ ನೀವು ಈ ಥರ ಕೇಳಿದಾಗ ಎಲ್ಲಿ ಹೋಗ್ಬೇಕಂತೇನಿಲ್ಲ. ನೀವು ಎಲ್ಲಾರು ಓದಿದ್ರೆ ಅಥವಾ ನೀವೆಲ್ಲ ತಿಳ್ಕೊಂಡಿದ್ರೆ ಹೇಳ್ಬೋದು. ಯಾಕಂದರೆ ನಿಮ್ಮಿಂದ ಕೂಡ ನಾವು ಕೂಡ ಕಲಿಬೋದು ಅಂತ ನಾನು ಆ ಥರ ಕೇಳ್ತಿರೋದು ಅಷ್ಟೇ. ಇಲ್ಲಾಂದ್ರೆ ಓಕೆ, ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ರೈಟ್, ಲೋ ಲೆವೆಲ್ ಇಮೇಜ್ ಪ್ರೊಸೆಸಿಂಗ್ ಇಸ್ ಅಸೋಸಿಯೇಟೆಡ್ ವಿತ್ ಟ್ರೆಡಿಷನಲ್ ಇಮೇಜ್ ಪ್ರೊಸೆಸಿಂಗ್ ಅಂತೀವಿ. ಹೈ ಲೆವೆಲ್ ಇಮೇಜ್ ಪ್ರೊಸೆಸಿಂಗ್ ಡೀಲ್ಸ್ ವಿತ್ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್. ಅದೇ ಯಾವ್ದು ಕಂಟಿನ್ಯೂಷನ್. ರೈಟ್, ಪ್ರೊಸೆಸಿಂಗ್ ಆಫ್ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ these are the 4 important categories ಅಂತ ಕರಿತೀವಿ. ಏನು ಕ್ಯಾಟಗರೀಸ್ ಅಂದ್ರೆ 4. ಪ್ರೊಸೆಸ್ ಆಫ್ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಏನು, ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಂದರೆ ನಾವು ಮಾಡಬೇಕು ಅಂದರೆ ಏನೇನು ಕ್ಯಾಟಗರೀಸ್ ಇವೆ ಅಂದರೆ, ಫಸ್ಟ್ ಒನ್ ಕನ್ಸ್ಟ್ರಕ್ಟಿಂಗ್ ಅ ಮಾಡೆಲ್ ಆಫ್ ಎನಿ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅಥವಾ ಸೀನ್ ಅಂತ ಕರಿತೀವಿ. ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಯಾವುದೇ ತಗೋರಿ ನೀವು ಇಮೇಜ್, ಅದು ಏನು ಕನ್ಸ್ಟ್ರಕ್ಟ್ ಮಾಡಬೇಕು ನಾವು ಅದನ್ನ ಅಂದರೆ ಫಾರ್ ಬೆಟರ್ ಇಮೇಜ್ ಕ್ವಾಲಿಟಿ. ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಬರಬೇಕು ಅಂದರೆ ಅದನ್ನು ನಾವೇನು ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು. ಕನ್ಸ್ಟ್ರಕ್ಟಿಂಗ್ ಅ ಮಾಡೆಲ್ ಫ್ರಾಮ್ ದ ಇಮೇಜ್, ಮ್ಯಾಚಿಂಗ್ ಪ್ರೊಸೆಸ್ ಬಿಟ್ವೀನ್ ಮಾಡೆಲ್ ಕ್ರಿಯೇಟೆಡ್ ಆ್ಯಂಡ್ ರಿಯಲ್ ವರ್ಲ್ಡ್ ಮಾಡೆಲ್. ಮಾಡೆಲ್ ಕ್ರಿಯೇಟೆಡ್
ಅಂದ್ರೆ ನಾನು ಹೇಳ್ತಿರೋದು ಆ ಇಮೇಜನ್ನ ನಾವು ಹೇಗೆ ಮಾಡಬೇಕು ಅನ್ನೋದು ಅವ್ರು ಅದನ್ನೇ ಹೇಳ್ತಿರೋದು. ಇಲ್ಲಿ ಪರ್ಫಾರ್ಮೆನ್ಸ್ ಯಾವ ಥರ ಮಾಡಬೇಕು, ಸಾರಿ ಔಟ್ಪುಟ್ ಇಮೇಜ್ ಯಾವ ಥರ ಕಾಣಬೇಕು ಅಂದರೆ ಇಲ್ಲಿ ಆ ಇಮೇಜ್ ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮ್ಯಾಚಿಂಗ್ ಪ್ರೊಸೆಸ್ ಬಿಟ್ವೀನ್ ನಾವೇನು ಕ್ರಿಯೇಟ್ ಮಾಡಿರ್ತೀವೋ ದಟ್ ಮಾಡೆಲ್ ಆ್ಯಂಡ್ ಆಸ್ ವೆಲ್ ಆಸ್ ರಿಯಲ್ ವರ್ಲ್ಡ್ ಮಾಡೆಲ್ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಏನು ಮಾಡಬಹುದು ಅನ್ನೋದು ಇಂಪಾರ್ಟೆಂಟ್. ಅಫ್ಕೋರ್ಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ that which invokes additional routines to update model if required ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ನೀವು ಫೀಡ್ಬ್ಯಾಕ್ ಕೊಡುವಾಗ ಕೇಳಿದ್ರಲ್ವಾ, ನಾನು ಎಷ್ಟೋ ಸಲ ನಿಮ್ಮ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ನನ್ನ ರೆಗ್ಯುಲರ್ ಕ್ಲಾಸಲ್ಲಿ ಫೀಡ್ಬ್ಯಾಕ್ ಯಾಕೆ ಕೊಡಬೇಕು ಅಂತಂದ್ರೆ ನಮಗೆ ಆ ಔಟ್ಪುಟ್ ಇಂದ ಏನು ಕ್ಲಾರಿಟಿ ಇದೆ, ಔಟ್ಪುಟ್ ಇಂದ ನಮ್ಗೆ ಏನು ಯೂಸ್ ಆಗ್ತಾ ಇದೆ, ನಮ್ಗೆ ಯಾವ್ದು ಯೂಸ್ ಆಗ್ತಿಲ್ಲ, ಒಂದ್ ವೇಳೆ ನಿಮ್ಗೆ ಅದು ಯೂಸ್ ಆಗ್ತಿಲ್ಲ ಅಂದ್ರೆ ಮಾತ್ರ ನೀವು ಫೀಡ್ಬ್ಯಾಕ್ ಕೊಡಬೇಕು. ಅದಕ್ಕೆ ಅವ್ರು ಇಫ್ ರಿಕ್ವೈರ್ಡ್ ಅಂತ ಹೇಳ್ತಿರೋದು. ಇದು ಕೂಡ ಹಂಗೆ ರಿಕ್ವೈರ್ಡ್ ದೇರ್ ಮೇ ಬಿ ಕೊಡಲೇಬೇಕು ಅಂತೇನಿಲ್ಲ. ಆ ಥರ ಏನಾದರೂ ಇತ್ತು ಅಂದರೆ ನೀವು ಫೀಡ್ಬ್ಯಾಕ್ ಕೊಡಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಿರೋದು 100% ನೀವು ಯಾವುದೇ ಆ್ಯಪ್ ಯೂಸ್ ಮಾಡಿರಿ ಅವೆಲ್ಲದಕ್ಕೊಂದು ಫೀಡ್ಬ್ಯಾಕ್ ಆಪ್ಷನ್ಸ್ ಇರುತ್ತೆ. ಯೂಸ್ ಮಾಡಿ ಬೇಡ ಅನ್ನಲ್ಲ, ಬಟ್ ನೀವೆಲ್ಲರೂ ಸೈನ್ಸ್ ಫೀಲ್ಡಲ್ಲಿ ಇದ್ದೀರಾ, ಕಂಪ್ಯೂಟರ್ ಸೈನ್ಸ್ ಫೀಲ್ಡಲ್ಲಿ ಇದ್ದೀರಾ. ನಾನು ಹೇಳಿನಂತಲ್ಲ, ನಾನು ಯಾಕಂದರೆ ನೋಡಿದ್ದೀನಿ. ಆಲ್ಮೋಸ್ಟ್ ನಮಗೆ ಫೀಡ್ಬ್ಯಾಕ್ ಕೊಡೋಕ್ಕೆ ಬಂತು ಅಂತಂದರೆ ಅವಾಗ ನಮ್ಗೆ ಅರ್ಥ ಆಗುತ್ತೆ ಅದು ಆ್ಯಪ್ ನಮ್ಗೆ ಎಷ್ಟು ಯೂಸ್ ಆಗ್ತಾ ಇದೆ, ಅದರಿಂದ ನಾವೆಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ನಾಟ್ ಓನ್ಲಿ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ನಾನು ಹೇಳ್ತಿರೋದು, ಎಲ್ಲ ಕಡೆ ಇದೆ. ಸೊ ಯಾಕೆ ಅಂತ ಕೇಳಿದರೆ ಆ ಥರ ಸಾಫ್ಟ್ವೇರ್ ರೆಡಿ ಮಾಡಿರ್ತಾರೆ, ಬಟ್ ಎಲ್ಲೋ ಒಂದು ನಿಮ್ಮಲ್ಲಿರೋ ಹಿಡನ್ ಟ್ಯಾಲೆಂಟ್ ಏನಾದರೂ ಕ್ವಶನ್ಸ್ ಅರೈಸ್ ಆಗಿ ಆ ಕ್ವಶನ್ ಅವ್ರ ಹತ್ರ ಏನಾದ್ರು ಮುಟ್ಟಿ ಅದು ಆಮೇಲೆ ಅಪ್ಡೇಟ್ ಆಗಿ ಅದು ನಮಗೆ ಮತ್ತೆ ತಿರ್ಗಾ ಬಂತು ಅಂದರೆ ಎಷ್ಟು ಖುಷಿ ಆಗುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿರೋದು ಅಂದರೆ ಗೊತ್ತಿಲ್ಲ, ನಿಮ್ಮ ತಲೆಯಲ್ಲಿ ಇರುತ್ತೆ, ಐಡಿಯಾಸ್ ಇರುತ್ತೆ. ಸೊ ನೀವು ಅದನ್ನು ಯುಟಿಲೈಸ್ ಮಾಡೋಷ್ಟು ಅಡ್ವಾಂಟೇಜ್ ನಿಮಗೆ ಇದೆ. ದಿಸ್ ಪ್ರೊಸೆಸ್ ಈಸ್ ಐಟರೇಟಿವ್ಲಿ ಪರ್ಫಾರ್ಮ್ಡ್ ಟಿಲ್ ಮಾಡೆಲ್ ಕನ್ವರ್ಜ್ ಟು ಅಚೀವ್ ಎ ಗ್ಲೋಬಲ್. ಅಂದರೆ ಈ ಪ್ರೊಸೆಸ್ ನಾವು ಹೆಂಗೆ ಅಂಟಿಲ್ ಎಲ್ಲಿವರೆಗೂ ಇದನ್ನು ನಾವು ಈ ಥರ ಎಲ್ಲ ಮಾಡ್ತಾ ಹೋಗ್ತೀವಿ ಅಂತಂದರೆ ಅದು ಟು ಅಚೀವ್ ದ ಗ್ಲೋಬಲ್ ಅಂತ ಕರಿತೀವಿ. ಗ್ಲೋಬಲ್ ಗೋಲ್ ಅಂದರೆ ಫೈನಲ್ ಸ್ಟೇಜ್ ಆಫ್ ಗೋಲ್. ದೀಸ್ ಟಾಸ್ಕ್ ಆರ್ ಎ ಕ್ವೈಟ್ ಕಾಂಪ್ಲೆಕ್ಸ್ ಆ್ಯಂಡ್ ಇಂಟೆನ್ಸಿವ್. ಅವರೇ ಹೇಳ್ತಿದ್ದಾರೆ ವೆರಿ ಡಿಫಿಕಲ್ಟ್ ಟು ಡೂ ದಿಸ್ ಪ್ರೊಸೀಜರ್ ಬಿಕಾಸ್ CPP ಇದ್ದಂಗೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಎಲ್ಲ ಇದು ಸ್ವಲ್ಪ ಡಿಫರೆಂಟ್ ಪಾರ್ಟ್ ಇದೆ. ಆ ಪಾರ್ಟ್ ಫ್ರಮ್ C and C++ ಇಸ್ ಡಿಫರೆಂಟ್. ಸೊ ಹಾಗಾಗಿ ಇಲ್ಲಿರೋ ಪ್ರೊಸೀಜರ್, ಇಲ್ಲಿರೋ ಅಲ್ಗಾರಿದಮ್, ಇಲ್ಲಿರೋ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಹಿಯರ್ ಇಟ್ ಈಸ್ ಯೂಸ್ ಮಾಡ್ತಿರೋ ಸಾಫ್ಟ್ವೇರ್ ಇವೆಲ್ಲನೂ ಕೂಡ ನಾನು ನಿಮಗೆ ಯಾವುದಾದ್ರೂ ನೋಡೋಣ ರೆಗ್ಯುಲರ್ ಕ್ಲಾಸ್ ಆಗಲಿಲ್ಲ ಅಂದರೆ ಇವಾಗ ನಾನು ನಿಮಗೆ ಒಂದು ಲ್ಯಾಬ್ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇದರಲ್ಲೇ. ಅಂದರೆ ಇದ್ರ ಯಾವ ಥರ ಮಾಡ್ಬೋದು ಲ್ಯಾಬ್ ಅಂತ. ಬಟ್ ಅದು ಬಿಫೋರ್ ಲ್ಯಾಬ್ ಈ ಸದ್ಯಕ್ಕೆ ಲ್ಯಾಬ್ ನಮ್ಗೆ ಕನ್ಸಿಡರ್ ಇಲ್ಲ. ಅಂದರೆ ಸ್ಟಾರ್ಟಿಂಗ್ ಓನ್ಲಿ ಥಿಯರಿಕ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ನೋಡೋಣ ಹೋಗ್ತಾ ಹೋಗ್ತಾ ಲ್ಯಾಬ್ ಇಂದ ಬಂತು ಅಂದರೆ ಅದು ಕೂಡ ನೋಡೋಣ. ಓಕೆನಾ, ರೈಟ್. ದೆನ್ ಆಫ್ಟರ್ ದಿಸ್ ಮೇನ್ ನಾವೇನು ನೋಡ್ತೀವಿ ಅಂತಂದರೆ ಒನ್ ಮೋರ್ ಪಾರ್ಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ ಫಾರ್ ಇಮೇಜ್ ಟ್ರಾನ್ಸ್ಫಾರ್ಮ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಆ ಟ್ರಾನ್ಸ್ಫಾರ್ಮ್ ಏನು ಮಾಡಬೇಕು ಇಮೇಜ್ ಮತ್ತು ಅದ್ರ ಪ್ರಾಪರ್ಟೀಸ್ ಏನೇನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟು ಕಾಂಪೊನೆಂಟ್ಸ್ ಆಫ್ ಎನ್ ಇಮೇಜ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಕಾಂಪೊನೆಂಟ್ಸ್ ಆಫ್ ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫಂಡಮೆಂಟಲ್ ಸ್ಟೆಪ್ಸ್. ಸೊ ಮೇ ಬಿ ಇನ್ನೂ ನನಗೆ 11:50 ಇದೆ, ಆಲ್ಮೋಸ್ಟ್ ಇನ್ನೊಂದು 10 minutes ಸಿಗುತ್ತೆ. ಸೊ ಇದನ್ನು ಕವರ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಓಕೆನಾ. ಕಾಂಪೊನೆಂಟ್ಸ್ ಆಫ್ ಇಮೇಜ್ ಪ್ರೊಸೆಸಿಂಗ್ ಸಿಸ್ಟಮ್. ಈಗ ಕಾಂಪೊನೆಂಟ್ಸ್ ಅಂದರೆ ಏನು ಗೊತ್ತಿದೆ ನಮಗೆ ಅಲ್ವಾ. ಕಾಂಪೊನೆಂಟ್ಸಿಗೆ ನಾವು ಏನಂತ ಕರಿತೀವಿ, ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಮತ್ತು ಕ್ವಶನ್ ಈ ಥರ ಇರುತ್ತೆ ನೋಡಿ, ಎಕ್ಸ್ಪ್ಲೈನ್ ಎಲಿಮೆಂಟ್ಸ್ ಆಫ್ ಇಮೇಜ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತಲೂ ಕೇಳ್ಬೋದು, ಅಥವಾ ಡಿಸ್ಕಸ್ ಕಾಂಪೊನೆಂಟ್ಸ್ ಆಫ್ ಇಮೇಜ್ ಪ್ರೊಸೆಸಿಂಗ್ ಅಂತಲೂ ಕೂಡ ಕರಿಬೋದು. ಕಾಂಪೊನೆಂಟ್ಸ್ ಆರ್ ಎಲಿಮೆಂಟ್ಸ್ ಇದು ಸ್ವಲ್ಪ ನೋಡ್ಕೋಬೇಕು ನೀವೇ. ಇದು ಯಾಕಂದರೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡೋದು, ಕ್ವಶನ್ ಈ ಥರ ಮಾಡೋದು ಕೇಳ್ತಾ ಇರ್ತಾರೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮೇಲೆ ಡಿಪೆಂಡ್ ಆಗಬೇಡಿ. ನಮ್ಮ ಮೇಲೆ ಡಿಪೆಂಡ್ ಆಗ್ತಿರೋದು ಇಲ್ಲಿ ಕೊಡೋ ಕ್ಲಾಸು ಮತ್ತು ಅದರ ಕೊಡ್ತಾ ಇರೋ ನೋಟ್ಸ್ ಆಗಿರ್ಬೋದು. ಬಟ್ ಕ್ವಶನ್ ಪೇಪರ್ ನೀವೇ ಕಲೆಕ್ಟ್ ಮಾಡಬೇಕು. ಕ್ವಶನ್ ಪೇಪರ್ಸ್ ಎಷ್ಟು ನೀವು ಕಲೆಕ್ಟ್ ಮಾಡ್ಕೊಂಡಿರ್ತಾರೋ ಅಡ್ವಾನ್ಸ್ ನಾವೇನು ಕ್ಲಾಸ್ ಹೇಳ್ತಾ ಇದ್ದೀನಿ ಆ ಕ್ವಶನ್ ಪೇಪರಲ್ಲಿ ಇತ್ತು ಅಂದರೆ ಅದನ್ನೇ ನೀವು ಇವತ್ತು ಮನೇಲಿ ಬರೆದ್ಬಿಟ್ಟು ಸುಮ್ಮನೆ ಏನೋ ಒಂದು ಧಾರಾವಾಹಿ ನೋಡ್ಕೊತಾನೋ ಅಥವಾ ಪಿಕ್ಚರ್ ನೋಡ್ಕೊತಾನೋ ಏನಾದರೂ ಮಾಡ್ಕೊಳ್ಳಿ. ಅದು ಮಾಡಬಾರ್ದು. ಬಟ್ ನಿಮಗೆ ಬಿಟ್ಟಿರೋದು, ಯಾಕಂದರೆ ಎಲ್ಲ ನೀವು UG ಮತ್ತು PU ಲೆವೆಲ್ ಸ್ಟೂಡೆಂಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಹೇಳಿದ್ರೆ. ಅದನ್ನು ಹೀಗೆ ನೀವು ನೋಟ್ ಡೌನ್ ಮಾಡಿ ಇಟ್ಕೊಂಡ್ರೆ ನಾಳೆ ದಿವಸ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ನನ್ನ ಇಂಟೆನ್ಷನ್. ಮತ್ತೆ ನಾನು ಬೇರೆ ಏನು ಹೇಳ್ತಿಲ್ಲ.
ಇವಾಗ ನಾನು ಹೇಳ್ತಿರೋದು ಅದು ನಿಮಗೆ ಯಾವ ಕ್ವಶನ್ ಪೇಪರಲ್ಲಿ ಬಂದಿದೆ ಅನ್ನೋದು ಗೊತ್ತಾದರೆ ಅದನ್ನ ನೀವು ಇವಾಗೇ ನೀವು ಸಾಲ್ವ್ ಮಾಡಿ ಇಟ್ಕೊಂಡಿದ್ದಾದರೆ ಸುಮ್ಮನೆ ಒಂದು ರಫ್ ಸ್ಕೆಚ್ ಇರಬಾರ್ದು. ಅದನ್ನು ಒಂದು ರಫ್ ಅನ್ನು ನೋಟ್ ಮಾಡಿ DIP ಅಂತ ಒಂದು ನೋಟ್ಬುಕ್ ಮಾಡಿ ಅದನ್ನು ಏನೇನು ಹೇಳಿದ್ವಿ ಒಂದು ನೋಟ್ ಅನ್ನು ಬರ್ತಾ ಹೋದರೆ ನೀವು ಅದು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಬರಿತಾ ಹೋಗಿ ಯಾವಾಗೋ ನಿಮಗೆ ಅದು ಹೆಲ್ಪ್ ಆಗೇ ಆಗುತ್ತೆ 100%. ಮತ್ತೆ ನಾಳೆ ಎಲ್ಲ ಮುಗಿದ್ಮೇಲೆ ಓದೋದಕ್ಕೆ ನೀವು ನೋಟ್ಸ್ ಹುಡ್ಕೋದು ಕ್ವಶನ್ ಪೇಪರ್ ಹುಡ್ಕೋದು ಅವಾಗ ಮಾಡಬೇಡಿ, ಈಗ ಮಾಡಿ ಇಟ್ಕೊಂಬಿಡಿ. ರಿಮೈನಿಂಗ್ ಬೇರೆ ಪರ್ಸನಲ್ ಕೆಲಸ ನಿಮ್ಗೆ ಏನಿದ್ರು ಮಾಡ್ಕೋಬೋದು. ಅದು ನಿಮ್ಗೆ ಬೇರೆ ಪರ್ಸನಲ್ ಕೆಲಸಗಳಿದ್ರು ಕೂಡ ನಿಮ್ಗೆ ಟೈಮ್ ಸಿಗುತ್ತೆ. ಓಕೆನಾ? ಸೊ ಲೆಟ್ ಇಸ್ ಸ್ಟಾರ್ಟ್. ಕಾಂಪೊನೆಂಟ್ಸ್ ಆಫ್ ಇನ್ ಇಮೇಜ್ ಅಂದರೆ ಎಲಿಮೆಂಟ್ಸ್. ಏನೇನು ಎಲಿಮೆಂಟ್ಸ್ ಇದೆ ನೋಡ್ಕೊಳ್ಳಿ. ಯಾರಿಗಾದ್ರೂ ಇಮೇಜ್ ಕ್ಲಿಯರಿಫಿಕೇಶನ್ ಸಿಕ್ತಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೋಬಹುದು. ನಾನು ಬೇಕಾದ್ರೆ ಜೂಮ್ ಮಾಡಿ ತೋರಿಸ್ತೀನಿ. ರೈಟ್, ಫಸ್ಟ್ ಈಸ್ ಏನ್ ಇಲ್ಲಿ ಕೆಳಗಡೆ ಡಯಾಗ್ರಾಮ್ ಇದೆ ನೋಡ್ಕೊಳ್ಳಿ. ಫಸ್ಟ್ ಈಸ್ ಏನ್ ಪ್ರಾಬ್ಲಮ್ ಡೊಮೇನ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಈಸ್ ಪ್ರಾಬ್ಲಮ್, ಏನು ಯಾವ ಇಮೇಜ್ ಏನು ಮಾಡ್ಬೇಕು ಅನ್ನೋದು ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಟ್ ಇಮೇಜ್ ಸೆನ್ಸಾರ್ಸ್, ದೆನ್ specialized image processing hardware, then move to the computer system. After that we'll go to the image processing software, then there is a need and mass storage, then after that move to the image display, then finally that is hard copy, then that is connected to the network. ಏನು ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಫಸ್ಟ್ ತೋರಿಸ್ತಾ ಇರೋದು. ಫಸ್ಟ್ ಈಸ್ ಪ್ರಾಬ್ಲಮ್ ಡೊಮೇನ್. ಏನು ಪ್ರಾಬ್ಲಮ್ ಡೊಮೇನ್, ಏನು ಇಮೇಜ್ ಸೆನ್ಸಾರ್ಸ್ ಏನು ಮಾಡುತ್ತೆ? ಇಮೇಜ್ ಸೆನ್ಸಾರ್ ಸ್ಪೆಷಲೈಸ್ಡ್ ಇಮೇಜ್ ಪ್ರೊಸೆಸಿಂಗ್ ಹಾರ್ಡ್ವೇರ್ ಏನು ಕೆಲಸ ಮಾಡುತ್ತೆ. ಆಫ್ಟರ್ ದಟ್ ಆ ಕೆಲಸ ಆಗಿದ್ಮೇಲೆ ಕಂಪ್ಯೂಟರ್ಗೆ ಏನು ಸೆಂಡ್ ಆಗುತ್ತೆ, ಅಲ್ಲಿಂದ ಆ ಸಾಫ್ಟ್ವೇರ್ ಏನು ವರ್ಕ್ ಮಾಡಬೇಕು. ದೆನ್ ಅದಕ್ಕೆ ಸ್ಟೋರೇಜ್ ಕೆಪಾಸಿಟಿ ಅಂತ ಕರಿತೀವಿ. ಮಾಸ್ ಸ್ಟೋರೇಜ್, ಯಾವ ಥರ ಅದನ್ನು ಸ್ಟೋರೇಜ್ ಮಾಡೋ ಫೆಸಿಲಿಟಿ ಇದೆ, ಅಲ್ಲಿಂದ ಅದು ಯಾವ ಥರ ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅದನ್ನು ಹಾರ್ಡ್ ಕಾಪಿ ಮಾಡಬೇಕು ಅಂದರೆ ನೆಟ್ವರ್ಕ್ ಸೈಡ್ ಯಾವ ಥರ ಅದನ್ನು ಡೀಲ್ ಮಾಡಬೇಕು ಅನ್ನೋದು ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್. ಇದನ್ನು ಒನ್ ಬೈ ಒನ್ ಹೋಗೋಣ ಇವಾಗ. ಫಸ್ಟ್ ಇಸ್ ಅನ್ ಇಮೇಜ್ ಸೆನ್ಸಾರ್ಸ್. Image sensors, with respect to the sensing, elements are required to acquire digital image. The first is physical device ಅಂತ ಕರಿತೀವಿ. ಇಮೇಜ್ ಸೆನ್ಸರ್ ಇಲ್ಲಿ ಎರಡು ರೀತಿ ಇದೆ. ಒಂದು ಫಿಸಿಕಲ್ ಡಿವೈಸ್, ಸೆಕೆಂಡ್ ಒನ್ ಇಸ್ ಸ್ಪೆಷಲೈಸ್ಡ್ ಇಮೇಜ್ ಪ್ರೊಸೆಸಿಂಗ್ ಹಾರ್ಡ್ವೇರ್. ಫಿಸಿಕಲ್ ಡಿವೈಸ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಸೆನ್ಸಿಟಿವ್ ಟು ದಿ ಎನರ್ಜಿ ರೇಡಿಯೇಟೆಡ್ ಬೈ ದಿ ಆಬ್ಜೆಕ್ಟ್ ವಿ ವಿಶ್ ಟು ಇಮೇಜ್. ಅಂದರೆ ಅದು ಡಿಪೆಂಡ್ಸ್ ಅಪಾನ್ ದ ಯಾವುದು ಇಮೇಜ್ ಸೆನ್ಸಿಟಿವ್ ಮೇಲೆ ವರ್ಕ್ ಆಗುತ್ತೆ, ಇಮೇಜ್ ಸೆನ್ಸ್ ಮಾಡೋದು. ಅದರಲ್ಲಿ ಎರಡನೇ ಪಾಯಿಂಟ್ ಕೂಡ ಹಾರ್ಡ್ವೇರ್ ಅಂತ ಕರಿತೀವಿ. ದಟ್ ಈಸ್ ಇಮೇಜ್ ಪ್ರೊಸೆಸಿಂಗ್ ಹಾರ್ಡ್ವೇರ್. ಏನು ಇಮೇಜ್ ಪ್ರೊಸೆಸಿಂಗ್ ಹಾರ್ಡ್ವೇರ್ ನೋಡಿ, ಇಟ್ ಕನ್ಸಿಸ್ಟ್ ಆಫ್ ದಿ ಡಿಜಿಟೈಸರ್ ಜಸ್ಟ್ ಮೆನ್ಷನ್ಡ್ ಅಂದ್ರೆ ಅವ್ರು ಏನು ಹೇಳಿದ್ರು, ಪ್ಲಸ್ ಹಾರ್ಡ್ವೇರ್ ದಟ್ ಪರ್ಫಾರ್ಮ್ಸ್ ಅದರ್ ಪ್ರಿಮಿಟಿವ್ ಆಪರೇಷನ್ಸ್ ಲೈಕ್ ALU ಆಗಿರ್ಬೋದು, ವಿಚ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಅಬ್ಸ್ಟ್ರಾಕ್ಷನ್ಸ್ ಇರ್ಬೋದು, ಲಾಜಿಕಲ್ ಆಪರೇಷನ್ಸ್ ಇರ್ಬೋದು, ದಟ್ ಈಸ್ ಪ್ಯಾರಲಲ್ ಆನ್ ಇಮೇಜಸ್. ALU ಅಫ್ಕೋರ್ಸ್ ಗೊತ್ತು, ಬಟ್ ಇಲ್ಲಿ ಲಾಜಿಕಲ್ ಆಪರೇಷನ್ಸ್ ಅಂದರೆ ಎಲ್ಲಿ ಡೀಲ್ ಮಾಡ್ತೀವಿ ನಾವು ಇಮೇಜಸ್ಗೆ, ಪ್ಯಾರಲಲ್ ಇಮೇಜಸ್ ಯಾವ ಇರ್ತವೆ ಅದು ಕೂಡ ಇಲ್ಲಿ ಹಾರ್ಡ್ವೇರ್ ಪಾರ್ಟ್ ಡೀಲ್ ಆಗುತ್ತೆ. ಕಂಪ್ಯೂಟರ್, ಜನರಲ್ ಪರ್ಪಸ್ ಕಂಪ್ಯೂಟರ್, ಇಟ್ ಕ್ಯಾನ್ ರೇಂಜ್ ಫ್ರಮ್ ದ PC to ಸೂಪರ್ ಕಂಪ್ಯೂಟರ್ ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ಸ್. ಅಂದರೆ ನೀವು ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೋ ಅದು ಡಿಪೆಂಡ್ಸ್ ಆನ್ ಕಂಪ್ಯೂಟರ್ ವರ್ಕ್ ಆಗುತ್ತೆ. ಇಟ್ ಇಂಡಿಕೇಟ್ಸ್ ಅಪ್ಲಿಕೇಶನ್ ಸಮ್ಟೈಮ್ಸ್ ಸ್ಪೆಷಲಿ ಡಿಸೈನ್ ಕಂಪ್ಯೂಟರ್ಸ್ ಆರ್ ಯೂಸ್ ಟು ಅಚೀವ್ ಎ ರಿಕ್ವೈರ್ಡ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್. ಯೂಸ್ ಟು ಅಚೀವ್ ರಿಕ್ವೈರ್ಡ್ ಲೆವೆಲ್ ಅಂದರೆ ನಮಗೆ ಪರ್ಟಿಕ್ಯುಲರ್ ಏನು ರಿಕ್ವೈರ್ಡ್ ಬೇಕು ಅದರ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಸಿಸ್ಟಮ್. ಅದು ಯಾವುದೇ ಇರ್ಬೋದು, ಅವ್ರು ಅದಕ್ಕೆ ಹೇಳ್ತಿರೋದು ಕ್ಯಾನ್ ರೇಂಜ್ ಫ್ರಮ್ PC to ಸೂಪರ್ ಕಂಪ್ಯೂಟರ್, ಯಾವುದಾದ್ರೂ ಇರ್ಬೋದು. ಸಾಫ್ಟ್ವೇರ್, it consisting of specialized modules that perform specific tasks as well. Design package also includes. It performs the specific task. Software ಇರೋದ್ರಿಂದ ಪರ್ಟಿಕ್ಯುಲರ್ ಒಂದು ಟಾಸ್ಕ್ ಅನ್ನು ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಸಾಫ್ಟ್ವೇರ್, ಇಲ್ಲಿ ಕೂಡ ಯೂಸ್ ಮಾಡ್ತೀವಿ ಇಮೇಜಿಂಗ್. ಕೆಪಾಬಿಲಿಟಿ ದ ಯೂಸರ್ ಟು ರೈಟ್ ದ ಕೋಡ್ ಆಸ್ ಎ ಮಿನಿಮಮ್ ಯುಟಿಲೈಸ್ ದಿ ಸ್ಪೆಷಲೈಸ್ಡ್ ಮಾಡೆಲ್. ನೋಡಿ ಏನು ಹೇಳ್ತಾರೆ ಅವರು, ವೆಲ್ ಡಿಫೈನ್ಡ್ ಪ್ಯಾಕೇಜ್ ಆಲ್ಸೋ ಇನ್ಕ್ಲೂಡ್ಸ್ capability of the user to write the code minimum and utilize the specialized model. Okay na? Then most sophisticated software packages allow the integration of these models. ಯಾವುದಾದ್ರೂ ಡಿಫ್ರೆಂಟ್ ಅಂದ್ರೆ ಅದು ಎಂಥ ಸಾಫ್ಟ್ವೇರ್ ಇದೆ ಅಂತಂದರೆ ಇಂಟಿಗ್ರೇಷನ್ ಆಫ್ ಮಾಡಲ್ಸ್ ಜೊತೆಗೆ ಏನಿರುತ್ತೋ ಅಂಥ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾ ಇದ್ದಾರೆ DIP ಪರ್ಪಸ್. ಹಾಗಾಗಿ ನಮಗೆ ಪ್ಲೇಸ್ಟೋರಲ್ಲಿ ಆ ಥರ ಸಾಫ್ಟ್ವೇರ್ಗಳು ಸಿಗೋಕ್ಕೆ ಚಾನ್ಸಸ್ ಇದೆ. ಮಾಸ್ ಸ್ಟೋರೇಜ್ ಅಂತ ಕರೀತಾರೆ. ದಿಸ್ ಕೆಪಾಬಿಲಿಟಿ ಈಸ್ ಎ
ಮಸ್ಟ್ ಇನ್ ಇಮೇಜ್ ಪ್ರೊಸೆಸಿಂಗ್ ಅಪ್ಲಿಕೇಶನ್. ಯಾವುದು? ಮಾಸ್ ಸ್ಟೋರೇಜ್. ಗೊತ್ತೇ ಇದೆ, ಇಮೇಜ್ ಸೈಜ್ 1024 into 1024 ಪಿಕ್ಸೆಲ್ಸ್. ಇದು ಹೈ ರೆಸಲ್ಯೂಷನ್ ಆಫ್ ಮಾಸ್ ಸ್ಟೋರೇಜ್ ಇಮೇಜ್ ಅಂತ ಕರಿತೀವಿ. ಇಂಟೆನ್ಸಿಟಿ ಆಫ್ ಈಚ್ ಪಿಕ್ಸೆಲ್ is an 8-bit quantity requires 1 megabytes of storage space if the image is not compressed. Image processing applications fails into 3 principal categories. ಇಲ್ಲಿ ನಾವು ನೋಡ್ತಾ ಇರೋದು ಏನು ಅಂದ್ರೆ 8-bit quantity requires 1 megabytes of storage space. 8-bit ಗೊತ್ತೇ ಇದೆ, ಗ್ರೂಪ್ ಆಫ್ 8-bit is equal to ನಾವು ಕೇಳಿದ್ವಿ ಅಲ್ವಾ? ಅದೇ ತರ ಕೂಡ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್ ಫಾಲ್ಸ್ ಅಂತ ಬರ್ದಿದೆ. ಏನು ಅಂದ್ರೆ ಶಾರ್ಟ್ ಟರ್ಮ್ ಸ್ಟೋರೇಜ್ ಫಾರ್ ಯೂಸ್ ಡ್ಯೂರಿಂಗ್ ಪ್ರೊಸೆಸಿಂಗ್ ಅಥವಾ ಆನ್ಲೈನ್ ಸ್ಟೋರೇಜ್, ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಆರ್ಚಿವಲ್ ಸ್ಟೋರೇಜ್ ಸಚ್ ಆಸ್ ಮ್ಯಾಗ್ನೆಟಿಕ್ ಟೇಪ್ಸ್ ಅಥವಾ ಡಿಸ್ಕ್. ಸೊ ಈ ತರ ಏನಾದರೂ ತೊಂದರೆಗಳು 100% ಇರುತ್ತೆ. ಇಮೇಜ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್ ಯಾಕೆ ಫೇಲ್ಸ್ ಆಗ್ತಾವ ಅಂತಂದ್ರೆ ಬಿಕಾಸ್ ಆಫ್ ಮೇ ಬಿ ಈ ತರ ಅಂತವು ಕೂಡ ಇರುತ್ತೆ. ಇಮೇಜ್ ಡಿಸ್ಪ್ಲೇ, it is used widely, mainly color TV monitors. These monitors are divided by the outputs of image graphic display cards that are integral part of the computer system. ಅಂದ್ರೆ ಇಂಟಿಗ್ರಲ್ ಪಾರ್ಟ್ ಅಂದ್ರೆ ನಾವು ಏನು CPU ಮದರ್ ಬೋರ್ಡ್ ಅಲ್ಲಿ ಏನು ಅದನ್ನ ಏನು ಮಾಡಿರ್ತಾ ಹಾಕಿರ್ತಾರೋ ಅದು ಡಿಪೆಂಡ್ಸ್ ಆನ್ ಮೇಲೆ ಇಮೇಜ್ ಹೋಗುತ್ತೆ. ಓಕೆನಾ? ಹಾರ್ಡ್ ಕಾಪಿ ಡಿವೈಸಸ್ ಫಾರ್ ರೆಕಾರ್ಡಿಂಗ್ ಇಮೇಜ್ ಇನ್ಕ್ಲೂಡ್ ಲೇಸರ್ ಪ್ರಿಂಟರ್, ಫಿಲ್ಮ್ ಕ್ಯಾಮ್ರಾಸ್ ಅಥವಾ ಹೀಟ್ ಸೆನ್ಸಿಟಿವ್ ಡಿವೈಸಸ್, ದಟ್ ಈಸ್ ಇಂಕ್ ಜೆಟ್ ಆಗಿರ್ಬೋದು, ಯಾವುದೇ ಇರ್ಬೋದು, CD-ROM ಇರ್ಬೋದು. ಇವೆಲ್ಲ ನಾವು ಎಲ್ಲಿ ಅದನ್ನ ನೀವು ಹಾರ್ಡ್ ಕಾಪಿ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ದೆನ್ ನೆಟ್ವರ್ಕಿಂಗ್ ಬರ್ತೀನಿ ಫಾಸ್ಟ್ ಆಗಿ, ಬಿಕಾಸ್ ಟೈಮ್ ಕಡಿಮೆ ಇರೋದ್ರಿಂದ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ. ನೆಟ್ವರ್ಕಿಂಗ್, ಇಟ್ ಈಸ್ ಆಲ್ಮೋಸ್ಟ್ ಡಿಫಾಲ್ಟ್ ಫಂಕ್ಷನ್ ಇನ್ ಎನಿ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಆಲ್ಮೋಸ್ಟ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಡಿಫಾಲ್ಟ್ ಆಗಿರುತ್ತೆ, ನಮಗೆ ಯೂಸ್ ಮಾಡಲೇಬೇಕಾಗುತ್ತೆ. ದ ಕೀ ಕನ್ಸಿಡರೇಷನ್ ಇಮೇಜ್ ಟ್ರಾನ್ಸ್ಮಿಷನ್ ಬ್ಯಾಂಡ್ ವಿಡ್ತ್ ಮೇಲೆ ವರ್ಕ್ ಆಗುತ್ತೆ. ಹಾಗಾಗಿ ಬ್ಯಾಂಡ್ ವಿಡ್ತ್ ಅಂದ್ರೆ ಏನಂತ ನೀವು ಕೇಳಿರ್ಬೋದು. ವಾಯ್ಸ್ ಬ್ರೇಕಿಂಗ್ ಅಂದ್ರೆ ಅಫ್ಕೋರ್ಸ್ ನನ್ನ ಸ್ಕ್ರೀನ್ ಅಲ್ಲಿ ವಾಯ್ಸ್ ನೆಟ್ವರ್ಕ್ ಲೋವರ್ ಕನೆಕ್ಷನ್ ಅಂತ ಬರ್ತಾ ಇದೆ, ಅದಕ್ಕೆ ಮೋಸ್ಟ್ಲಿ ಆಗ್ತಾ ಇರ್ಬೋದು ಅನ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದ್ಸಲ ನಿಮಗೆ ನಾಳೆ ಇದನ್ನ ರಿಪೀಟ್ ಮಾಡ್ತೀನಿ. ಓಕೆನಾ? ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ನಾಳೆ ಕ್ಲಾಸಲ್ಲಿ. ರೈಟ್, ಈಗ ಅಟ್ ಪ್ರೆಸೆಂಟ್ ವಾಯ್ಸ್ ಕ್ಲಾರಿಟಿ ಇದೆಯಲ್ಲ ಇವಾಗ? ಓಕೆ, ಡೋಂಟ್ ವರಿ. ನಾನು ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಮತ್ತೆ ಅಗೇನ್ ಇದನ್ನು ರಿಪೀಟ್ ಮಾಡ್ತೀನಿ. ಬಟ್ ನಾನು ಹೇಳ್ದಂಗೆ ನೀವೆಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಂಡೆ ಡೇ ಬೈ ಡೇ ಹೋಗಿ, ನಿಮಗೆ ಅಡ್ವಾಂಟೇಜ್ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ನಾಳೆ ದಿವಸ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಎಕ್ಸಾಕ್ಟ್ 12 ಆಗ್ತಾ ಇದೆ. ಓನ್ಲಿ ನಾನು ನಿಮಗೆ 12:05 ಅಥವಾ 12:10ಗೆ ಅಟೆಂಡೆನ್ಸ್ ಹಾಕಿರ್ತೀನಿ. ಓಕೆನಾ? ಓಕೆ, ರೈಟ್. ನಾನು ನಿಮ್ಮಲ್ಲಿ ಇದು ಡಾಕ್ಯುಮೆಂಟ್ಸ್ ಇದೆ, ಈ ಆ್ಯಪಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಹೋಗಿ ಡಾಕ್ಯುಮೆಂಟ್ ಇದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಫಸ್ಟ್ PDF ಇದು ನಾನು ಅಟ್ಯಾಚ್ ಮಾಡಿದ್ದೀನಿ, ಮತ್ತೆ ಸಿಲೆಬಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನಿಮ್ಗೆ ಏನಾದರೂ ನನಗೆ ನೋಟ್ಸ್ ಇದ್ರೆ ಏನಾದರೂ ಕೂಡ ನಾನು ಅಲ್ಲೇ ಅಟ್ಯಾಚ್ ಮಾಡ್ತಿರೋದು, ಗ್ರೂಪಲ್ಲಿ ಹಾಕಲ್ಲ, ನಾನು ಅಲ್ಲಿ ಅಟ್ಯಾಚ್ ಮಾಡ್ತೀನಿ. ಡೌನ್ಲೋಡ್ ಮಾಡಿದ್ರೆ ತಾನೇ? ಅಥವಾ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಫೆಸಿಲಿಟಿ ಇದೆ ಡೌನ್ಲೋಡ್ ಮಾಡೋದು. ಓಕೆ, ಥ್ಯಾಂಕ್ ಯು. ಓಕೆ, ಫೈನ್.